ಇದ್ದೀರಾ ಸುವರ್ಣ. ಹಾಯ್ ಹಲೋ ಗುಡ್ ಆಫ್ಟರ್ನೂನ್. ಇದು ನಿಮ್ಮೆಲ್ಲರ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಇವತ್ತಿನ ಮನೆ ಅಡಿಗೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅಡುಗೆ ಮಾಡಬೇಕಾದ್ರೆ ಯಾವ ಒಂದು ಪದಾರ್ಥ ಹಾಕೋದು ಮರಿಬಾರ್ದು. ಹಾಗೊಂದು ವೇಳೆ ಮರ್ತ್ವಿ ಅನ್ಕೊಳ್ಳಿ, ಆ ಅಡುಗೆ ಅಲ್ಲಿ ಹಾಳಾದಂಗೆನೆ. ಕೆಲವ್ರಿಗೆ ಅಡುಗೆ ಮಾಡ್ಬೇಕಾದ್ರೆ ಮಾತ್ರ ಮರುವಿರುತ್ತೆ, ಆದರೆ ಕೆಲವ್ರಿಗೆ ಮರುವು ಅನ್ನೋದೇ ಒಂದು ಕಾಯಿಲೆ ಆಗೋಗಿರುತ್ತೆ. ಇವತ್ತು ನಮ್ಮ ಜೊತೆ ಬಂದು ಅಡುಗೆ ಮಾಡೋರ್ದು ಅದೇ ಕತೆ. ಅವ್ರಿಗೆ ಮಾತಾಡೋದಕ್ಕೆ ಬರಲ್ಲ ಅನ್ನೋದಕ್ಕಿಂತ ಏನೇ ಮಾತಾಡಿದ್ರು ಕೊಂಕಣ ಸುತ್ಕೊಂಡು ಮೈಲಾರಕ್ಕೆ ಬಂದಂಗೆ. ಹಾ, ಗೊತ್ತಾಗೋಯ್ತಾ? ಹೂನ್ರಿ, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಪಂಚರಂಗಿ ಪಾಂಪಂ ಧಾರಾವಾಹಿಯ ಮೈಲಾರಿ ಅವರು. ಸೊ ಲೆಟ್ಸ್ ವೆಲ್ಕಮ್ ಮೈಲಾರಿ. ಮೈಲಾಪುರ ಮೈಲಾರಿ. ಮೈಲಾಪುರ ಮೈಲಾರಿ ಅಲ್ಲ, ಮಿಶ್ರೀಕೋಟೆ ಮೈಲಾರಿ. ಮೀಶಿ ಮೇಲೆ ಕೈ ಇಟ್ರ ಸಾಕು, ದಕ್ಷಿಣಕ್ಕೆ ಸಿಡ್ಲು ಹೊಡೆದ್ರೆ ಉತ್ತರಕ್ಕೆ ಮಳೆ ಆಗ್ತೈತಿ, ಉತ್ತರಕ್ಕೆ ಸಿಡ್ಲು ಹೊಡೆದ್ರೆ ದಕ್ಷಿಣಕ್ಕೆ ಮಳೆ ಆಗ್ತೈತಿ. ಮದ್ಯಕ್ಕೆ ಸಿಡೋದ್ರೆ ಒಲಿ ಆನ್ ಮಾಡಿದ್ರೆ ಅಡಿಗೆ ಆಗ್ಬಿಡ್ತೈತಿ. ಆಯ್ತು, ಈಗ ಒಲಿ ಆನ್ ಮಾಡೋಣ, ಮಾತಾಡೋಣ. ನೀವು ನನ್ನ ಹೆಸರು ನಂದಿನಿ ಅಂತ. ನಾನು ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಮ ಕಿರುಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡ್ಕೊಟ್ಬಿಡಿ, ಆಮೇಲೆ ತಕ್ಷಣ ನಾವು ಅಡಿಗೆ ಶುರು ಹಚ್ಕೊಂಡ್ಬಿಡೋಣ ರಪ್ಪ ಅಂತ. ಕಿರು ಪರಿಚಯ ಅಂದ್ರೆ ಕಿರು ಪರಿಚಯ ಅಂದ್ರೆ ಇವಾಗ ನಿಮ್ ಬಗ್ಗೆ ಒಂದ್ ಸ್ವಲ್ಪ ಲೈಟ್ ಆಗಿ ನಮ್ಮ ಆಡಿಯನ್ಸ್ ನಮ್ಮದು ಆನ್ ಸ್ಟೇಜ್ ಹೇಳ್ಬೇಕಾ ಬ್ಯಾಕ್ ಸ್ಟೇಜ್ ಹೇಳ್ಬೇಕು? ಫಸ್ಟ್ ಆನ್ ಸ್ಟೇಜ್ ಮಾಡ್ರಿ. ನಂದು ಇವ್ರಿಗೆಲ್ಲರಿಗೂ ಹೇಳಿಕೊಡೋದೇನ ಬೇಕಾಗಿಲ್ಲ ಅನಿಸ್ತೈತ್ರಿ. ಯಾಕಂದ್ರೆ ರಾತ್ರಿ 10:00 ಎಲ್ಲರೂ ಟಿವಿ ಮುಂದೆ ಕುತ್ಕೊಂಡು ಅದನ್ನ ನೋಡ್ತಾರೆ. ಯಾವ್ದನ್ನ? ಅದೇ 10:00 ಟಿವಿ ಮುಂದೆ ಕುತ್ಕೊಂಡ ಪಂಚರಂಗಿ ಪಾಂಪಾಂ. ಅದ ಪಾಂಪಾಂ ನೋಡ್ತಾರೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಮ್ಮ ಪರಿಚಯ ಹೇಳೋದೇನು ಬೇಕಾಗಿಲ್ಲ. ಆದ್ರೂ ನಾನು ಇಲ್ಲಿ ಬರೋಕ್ಕಿಂತ ಮೊದ್ಲ ನಾನು ಪರಿಚಯ ಮಾಡ್ಕೊಂಡ್ಬಿಟ್ಟೆ, ಮಿಶ್ರೀಕೋಟೆ ಮೈಲಾರಪ್ಪ ಅಂತ. ನಂದು ಏನಂದ್ರ ರೀ, ನನಗೆ ಎಲ್ಲರೂ ಹೇಳ್ತಾರಿ ಮರಿವಿನ ಕಾಯಿಲೆ ಐತಿ ಅಂತೇಳಿ. ನನಗ ಅನಿಸೈತಿ ನನಗ್ ಮರಿವಿನ ಕಾಯಿಲೆ ಇಲ್ಲ ಅಂತ. ಅಯ್ಯೋ ನಿಮ್ಮ ಅದ್ಯಾಕೆ ಹಂಗನ್ಸತ್ ನಿಮ್ಗೆ? ಅಂದ್ರ ಮರಿವಿನ ಕಾಯಿಲೆ ಇದ್ರ ನಾ ನಮ್ಮ ಮನೆಗೆ ಹೋಗ್ತೀನಿ, ಆಫೀಸ್ಗೆ ಹೋಗ್ತೀನಿ, ಕೆಲಸ ಮಾಡ್ತೀನಿ. ಎಲ್ಲಾ ಮಾಡ್ಬೇಕಾದ್ರೆ ಹೆಂಗ್ ಮರಿವಿನ ಕಾಯಿಲೆ ಇರ್ತೈತಿ ಹೇಳಿ? ಅಲ್ಲ, ಎಲ್ಲ ಮಾಡ್ತೀರಾ, ಆದ್ರೆ ಎಲ್ಲ ತುಂಬಾ ಕಷ್ಟಪಟ್ಟು ಮಾಡ್ತೀರಲ್ಲ. ಕಷ್ಟ ಪಡೋದೇನೈತ್ರಿ, ಮನುಷ್ಯ ಜೀವನದಾಗ ಹುಟ್ಟ ಅಂದ್ರೆ ಕಷ್ಟ ಪಡಕಬೇಕ್ರಿ. ಹಂಗಂತೀರಾ? ಓಕೆ, ಇವತ್ತು ಈಗ ಇಲ್ಲಿ ನಮ್ಮನ್ನ ನೀವು ಎದಕ್ ಕರೆಸಿರ ಅನ್ನೋದು ಗೊತ್ತಾಗತ್ ನೋಡಿ. ಅದೇ ಮರ್ತು ಬಿಟ್ರಿ. ಇವತ್ ನೀವಿಲ್ಲಿ ಬಂದಿರೋದು ಅಡಿಗೆ ಮಾಡೋದಕ್ಕೋಸ್ಕರ. ಇದು ಈಸ್ಟರ್ನ್ ಮಸಾಲಾ ಮನೆ ಅಡಿಗೆ, ಆಯ್ತಾ? ತುಂಬಾ ಜನ ಹೆಂಗಸರು ನಮ್ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಾರೆ, ಮದ್ವೆದಲ್ಲಿ ಒಬ್ರು ಗಂಡಸರು ನೋಡ್ತಾ ಇರ್ತಾರೆ. ಸೊ ನೀವ್ ಇಲ್ಲಿ ಬಂದಿರೋದು ಅಡಿಗೆ ಮಾಡೋದಕ್ಕೆ. ಅಡಿಗೆ ಮಾಡೋದಕ್ ಬರುತ್ತಲ್ವಾ? ಬರ್ತೈತಲ್ರಿ, ನೀವ್ ಏನ್ ಹೇಳಿರಿ ಎಲ್ಲ ಮಾಡ್ತೀವಿ. ಏನ್ ಮಾಡ್ಕೊಡ್ತೀರಾ ಇವತ್ತು? ನೀವ್ ಅದನ್ನ ಕೊಟ್ರ ನಾ ಅದನ್ನ ಮಾಡ್ಬಿಡ್ತೀನಿ ನೋಡ್ರಿ. ಯಾವ್ದನ್ ಕೊಟ್ರೆ ಯಾವ್ದನ್ ಮಾಡ್ತೀರ್ರಿ? ಅದರಿ, ನೀವ್ ಇಲ್ಲೇ ಅಡಿಗೆ ಮಾಡಕ್ ಬಂದವ್ರಿಗೆ ಅದನ್ನೆಲ್ಲ ಜೋಡಿಸಿ ಕೊಡ್ತೀರಾ, ಅವ್ರು ಅದನ್ನ ರೆಡಿ ಮಾಡಿ ಇದ್ರ ಮೇಲೆ ಹಾಕಿ ನಿಮ್ ಕೈ ಕೊಟ್ಟು ಬಾಯಿಗೆ ತಿನ್ನಿಸ್ತಾರ. ಅಯ್ಯಪ್ಪ, ನೋಡಿ ನಾನ್ ಕೊಡೋದು ಇದು ಅವೆಲ್ಲ ಉಪಯೋಗಕ್ಕೆ ಬರೋದಿಲ್ರಿ, ಅವೆಲ್ಲ ಆಮೇಲೆ ಬರ್ತಾವ. ಅದಕ್ಕಿಂತ ಮೊದಲು ಕೊಡ್ತೀರಿ ನೋಡ್ರಿ, ಏನೇನು ಇಲ್ಲಿ ಎಲ್ಲಾ ಜೋಡಿಸಿ ಇಟ್ಟಿರ್ತೀರಿ ನೋಡ್ರಿ. ಅಲ್ಲ, ನೀವ್ ಏನ್ ಮಾಡ್ತೀರಾ ಫಸ್ಟ್ ಹೇಳಿ ಅದನ್ನ. ಅದು ಯಾವ್ದೋ ಪೆಟ್ ಅಂತ ಹೇಳಿದೆ ನಾನು. ಯಾವ್ದು ಪೆಟ್ಟ? ಉಪ್ಪಿಟ್ಟು ಅಲ್ಲ, ಅದು ಇಲ್ಲಿ ಹಿಂಗ್ ಮಾಡಿ ತಟ್ಟಿ ಪೆಟ್ಟು. ತಟ್ಟು ಪೆಟ್ಟಲ್ರಿ, ನನಗೇನು ಮರವಿನ ಕಾಯಿಲೆ ಐತೆ, ನಿಮಗೂ ಐತಲ್ಲ. ಅಯ್ಯೋ ರಾಮ, ನಿಮಗ್ ಮರಿಯೋ, ನನಗೆ ಹೆಸರೇ ಗೊತ್ತಿಲ್ಲ, ನಾನ್ ಹೆಂಗ್ರಿ ಹೇಳಿ? ಅದು ಯಾವ್ದಂದ್ರ ತಾಲಿಪಿಟ್ಟ. ಕರೆಕ್ಟ್ ನೋಡ್ರಿ, ಕರೆಕ್ಟ್ ಹೇಳಿದ್ರೆ. ಮತ್ತೆ ನಿಮ್ ತಾಲಿಪಿಟ್ಟು ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಡಿ. ಉಳ್ಳಾಗಡ್ಡಿ, ಕಡ್ಲಿ ಹಿಟ್ಟು, ಉಪ್ಪು, ಹಸಿಮೆಣಸಿನಕಾಯಿ, ಅಕ್ಕಿ ಹಿಟ್ಟು. ಇದಕ್ಕೆ ಗೊಂಜಾಳ ಹಿಟ್ಟು ಅಥವಾ ಮೆಕ್ಕೆಜೋಳ ಹಿಟ್ಟು ಉಪಯೋಗ ಮಾಡ್ತೀವಿ, ಅದು ಇಲ್ಲ. ಇದು ಕೊತ್ತಂಬರಿ ಸೊಪ್ಪು, ಶುಂಠಿ, ಜೀರಿಗೆ ಪುಡಿ ಮಾಡ್ಕೋಬೇಕ್ರಿ. ಸಾಸಿವೆ ಇಟ್ಟಿವಿ, ಅವಶ್ಯಕತೆ ಇದ್ರೆ ಹಾಕ್ಬೋದು, ಇಲ್ದಿದ್ರೆ ಇಲ್ಲ. ಏನೋ ನೀವೇ ಹೇಳ್ಬೇಕಾದ್ ಯಾವ್ದು ಬೇಕು ಬೇಡ ಅಂತ. ನಿಮ್ದು ಊರ್ ಯಾವ್ದು ಅಂದ್ರಿ? ಮಿಶ್ರೀಕೋಟೆ. ಮಿಶ್ರೀಕೋಟೆ. ಏನಾದ್ರು ಆ ಊರ್ ಬಗ್ಗೆ ಹೇಳ್ತೀರಾ ಒಂಚೂರು? ಅದು ಮೂಲ ಬಂದು ನಮ್ಮ ಡೈರೆಕ್ಟರ್ ಊರಿ, ನಮ್ಮ ಪಂಚರಂಗಿ ಪಾಂಪಂ ಡೈರೆಕ್ಟರ್ ಅದಲ್ಲ ಪೃಥ್ವಿರಾಜ್ ಕುಲಕರ್ಣಿ ಅವರು, ಅವ್ರ ಊರು. ನಮ್ಮ ಮೂಲ ಊರ ಬಂದು ಬಾಗಲಕೋಟೆ ಜಿಲ್ಲೆ ಮಾಲಿಂಗ್ಪುರ. ನಮ್ಮ ಡೈರೆಕ್ಟರ್ ಊರು. ಅವರು ಅದನ್ನ ಮಿಶ್ರೀಕೋಟೆ ಮೈಲಾರಪ್ಪ ಅಂತೇಳಿ ನಮ್ಮ ಪಂಚರಂಗಿ ಧಾರಾವಾಹಿ ಒಳಗೆ ಆ ಕ್ಯಾರೆಕ್ಟರ್ನ ಹುಟ್ಟಿಸಿದ್ರು. ಈ ಕ್ಯಾರೆಕ್ಟರ್ ವಸ್ತು ಮತ್ತು ವ್ಯಕ್ತಿ ಹೆಸರನ್ನ ಮರೆಯುವಂಥದ್ದು. ಆದ್ರೂ ಕೆಲವೊಂದು ಟೈಮಲ್ಲಿ ನಾನು ಕೆಲವೊಂದನ್ನು ಮರಿತಾ ಇದ್ದೀನಿ. ಯಾವುದೋ ಮರೆತು ಬೇರೆ ಬಸ್ ಹತ್ತುದು, ದೇವಸ್ಥಾನಕ್ಕೆ ಹೋದಾಗ ಯಾವುದೋ ಒಂದು ವಸ್ತು ಅಲ್ಲಿ ಇಟ್ಟಿದ್ರೆ ಅಲ್ಲೇ ಮರ್ತು ಬರುದು, ಸುಮಾರು ವಿಷಯಗಳಾಗ್ಯಾವ. ಆದ್ರೆ ಇದು ಮಿಶ್ರೀಕೋಟೆ ಅನ್ನೋದು ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು. ಸರಿ ಸರಿ.
ಸೂಪರ್. ಹಂಗಾದ್ರೆ ಸ್ಟಾರ್ಟ್ ಮಾಡೋಣ. ಹಂಗೆ ಮಾತಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಆಯ್ತಾ ಮರ್ಕೊಂಡು ಎಲ್ಲ ಮಾಡೋಣ. ಸೊ ಏನ್ ಕೊಡ್ಲಿ ಇವಾಗ ನಿಮ್ಗೆ ಫಸ್ಟ್ ಇದನ್ನ ಮಾಡೋದಕ್ಕೆ? ನೋಡ್ರಿ ಸ್ಪಂದಿನಿ ಅವ್ರ. ದೇವ್ರೆ, ನನ್ನ ಹೆಸರು ನಂದಿನಿ ರೀ, ನಂದಿನಿ. ಅದ ನೀ ಬಿಡ್ರಿ. ಈಗ ಇದನ್ನ ಕಲಸಾಕ ಒಂದು ಕೊಡ್ತೀನಿ ಬಿಡ್ರಿ. ಇದಕ್ಕೆ ಏನಂತೀರಿ? ಬೌಲ್. ಹಾ, ಬೌಲ್. ನಿಮ್ಗೆ ಯಾವ್ದು ಹಾಕ್ಬೇಕು ಅಂತ ಎಲ್ಲ ಗೊತ್ತೈತಿ. ನೀವು ಏನಾರ ನಾ ಮರ್ತಿದ್ನಿ ಅಂದ್ರೆ ನೀವು ತಿಂದ ಮೇಲೆ ಹೇಳ್ಬೇಕು. ಅಲ್ಲಿ ತನಕ ತಲೆ ಕೆಡ್ಸ್ಕೊಳಕ್ ಹೋಗ. ಸರಿ, ಓಕೆ. ಇದು ಕಡ್ಲಿ ಹಿಟ್ಟು. ಮೊದಲು ಇದನ್ನ ಹಾಕು. ಅಡಿಗೆ ಮಾಡೋ ಅಭ್ಯಾಸ ಇದೆಯೇನ್ರಿ? ಭರ್ಜರಿ ಮಾಡ್ತೀವ್ರಿ. ಬೆಂಗಳೂರಿಗೆ ಬಂದ 7 ವರ್ಷ ಆತ್ರಿ ನಾವು. ಹೋಟೆಲ್ ಊಟ ತಿಂದಿದ್ದು ಲೆಕ್ಕಕ್ಕಂದ್ರೆ ಒಂದ್ 4-5 ಸಾರ ತಿಂದಿರ್ಬೇಕು ಅಷ್ಟೇ. ಅಂದ್ರೆ ಬೆಂಗಳೂರು ಬರಕ್ ಮುಂಚೆನೆ ಎಲ್ಲ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ರ? ತಯಾರಿ ಅಂತ ಏನಿಲ್ರಿ, ಬದುಕಬೇಕಂತೇಳಿ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರು ಎಲ್ಲಾನು ಕಲ್ಸಿ. ಬೆಂಗಳೂರಿಗೆ ಬಂದ್ಮೇಲೆ ಕಲ್ಸಿದ್ ಹಂಗಾದ್ರೆ? ಇದು ಅಕ್ಕಿ ಹಿಟ್ರಿ. ಇವತ್ತಿನಿಂದ ಹೋಗೋದಕ್ಕೆ ನಿಮ್ ಮೆಮರಿ ಇಂಪ್ರೂವ್ ಆಗ್ಬೇಕ್ರಿ. ಹಂಗ್ ಮಾಡ್ತೀನಿ. ನೋಡ್ರಿ ತಗೋರಿ ಏನಾಗ್ತೈತೆ. ಸಿದ್ಧಾರೂಢ ಆಶೀರ್ವಾದ ಇದ್ರ ಇನ್ನೊಂದು ಗೊತ್ತೈತೇನ್ರಿ ನಿಮಗೆ? ಏನಿದು ಸಿದ್ಧಾರೂಢ? ಯಾವಾಗ್ಲೂ ಇದ್ರ ಬಗ್ಗೆ ಬಾಳೆ ನೆನ್ಸ್ಕೊತಿರಲ್ಲ. ಅದು ನಮ್ಮ ಹುಬ್ಬಳ್ಳಿ ದೇವ್ರಿ, ಸಿದ್ಧಾರೂಢ ಅಜ್ಜಾರ್ ಅಂತ ಹೇಳ್ರಿ. ಅವರು ನಮ್ಮ ಮನೆ ದೇವ್ರಿ. ಅವರು ನೆನಸ್ಕೊತ ಇದ್ರಿ, ನಾ ಮರ್ತಿದ್ದೆಲ್ಲ ನೆನಪಾಕಿರ್ತೈತಿ. ಏನ ಮರ್ತೇನೆ ತಿಳ್ಕೊರಿ ನೀವು. ಸಿದ್ಧಾರೂಢ. ಈಗ ಮುಂದರಿ ಇದ್ರ ಜೊತೆ ಸ್ವಲ್ಪ ಉಳಿಗಡ್ಡಿ ಸೇರ್ಸ್ಕೋಬೇಕು. ನಮ್ಮ ಭಾಷೆಲಿ ಈರುಳ್ಳಿ ಅಂತ. ಆಮೇಲೆ ಇದು ಹಸಿ ಮೆಣಸಿನಕಾಯಿ ರೀ. ನೀವೇನಂತೀರಿ ಇದಕ್ಕೆ? ಹಾ, ಸರಿ. ಖಾರ ಜಾಸ್ತಿ ಅಲ್ಲ ನಿಮ್ ಕಡೆ? ಭಯಂಕರ ಖಾರ. ಖಾರ ತಿನ್ಬೇಕ್ರಿ, ಆರೋಗ್ಯಕ್ಕೆ ಬಹಳ ಚಲೋ ಅದು. ಖಾರ ತಿನ್ಕೋತ ಇತ್ತ ತಿಳ್ಕೊರಿ ನೀವು. ಇದು ಕೊತ್ತಂಬರಿ. ನಿಮ್ ಭಾಷೆಲಿ ನಾವು ಅದನ್ನ ಇದ್ರಿ. ನಿಮಗ್ ಬರಲ್ಲ ಅಂತ ಹೇಳ್ರಿ, ನಾನೆಲ್ಲ ಹೇಳ್ಬಿಡ್ತೀನಿ. ಬೆಲ್ಲ. ಬೆಲ್ಲ ಅಲ್ರಿ, ಹಸಿ ಶುಂಠಿ. ನೋಡ್ರಿ ನೀವು ಮರ್ತಿರಲ್ಲ. ನಿಮ್ ಸವಾಸ. ಇದನ್ನ ನೋಡ್ರಿ, ಬೇಕಂದ್ರ ಸ್ವಲ್ಪ ಟೇಸ್ಟಿಗೆ ಹಾಕ್ಬಹುದು. ಇಲ್ಲ ಅಂದ್ರೆ ಏನ್ ತೊಂದ್ರೆ ಇಲ್ಲ. ಇದನ್ನ ಹಾಕೋದ್ರಿಂದ ಏನಾಗ್ತೈತಿ ಅಂದ್ರೆ ರೀ, ಒಂಥರ ಗಮ್ 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 ಸ್ಮೆಲ್ ಇರ್ತೈತಿ. ಬರ್ತಾ ಇದೆ. ಅದಕ್ಕೆ ಹಾಕ್ಬೇಕು. ಗಮ್ 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 ಅಂತ ಇದೆ ಈಗ. ನೀವು ನಾ ಅಡಿಗೆ ಮಾಡಾಕತ್ತೀನಿ, ನೋಡಾಕತ್ತೀರಿ. ನಾ ಏನಾರ ಮರತ್ರ ಹೇಳ್ತಾನ ಅಂತ ಹೇಳಿರಿ. ಈಗ ನಾವ್ ಒಂದು ಮರ್ತನಿ, ಇದ್ರಾಗ ಏನ್ ಹಾಕಿಲ್ಲ ಅನ್ನೋದು ನೀವ್ ಹೇಳ್ಬೇಕು. ಉಪ್ಪು. ಕರೆಕ್ಟ್ ರೀ. ಏನ್ ಜಾಣ್ರು ಅಂದ್ರೆ ಇವ್ರು. ನೀನ್ ನಿಜ ಡೈಲಾಗ್ ಯಾವತ್ತೂ ಮರೆಯಲ್ವಾ ಅಂತ ಶೂಟಿಂಗ್ ಅಲ್ಲಿ? ಡೈಲಾಗ್ ಮರೆಯೋದು ಒಂದ್ ಡೈಲಾಗ್ ಅಂದ್ಮೇಲೆ ಎಲ್ಲಿ ಮರಿದೈತ್ರಿ? ಮರತ್ರು ಗೊತ್ತಾಗಿಲ್ಲ. ಈಗ ನೋಡ್ರಿ, ಇದು ಇಷ್ಟು ರೆಡಿ ಆತಲ್ರಿ. ಈಗ ಇದಕ್ಕೆ ನಾವು ಏನ್ ಹಾಕ್ಬೇಕು ಹೇಳ್ರಿ? ನೀರ್ ಹಾಕ್ಬೇಕಾ? ಕರೆಕ್ಟ್. ಹಿಂಗ್ ನೆನಪು ಮಾಡ್ಕೋತೀರಿ, ಹೇಳ್ತೀನಿ. ಬರ್ರಿ ಹೇಳ್ರಿ. ನೀವ್ ಅರ್ಧ ಹಿಂಗೆಲ್ಲ ಸಹಾಯ ತಗೊಂಡು ಜಳಕ ಮಾಡಿದಂಗ್ ಮಾಡಿಸ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕ್ರಿ. ಇದು ಬೇರೆ ಏನ್ ಜಳಕ? ಹಾಕ್ಲಾ ಬೇಡವಾ? ಹಾಕ್ರಿ. ಅದ್ಯಾವ ಹದಕ್ ಕಲ್ಸ್ಕೋಬೇಕು? ಇದು ಏನ್ ಗೊತ್ತ್ರಿ, ಈಗ ನಾವು ಚಪಾತಿ ರೊಟ್ಟಿ ಮಾಡ್ತೀವಲ್ರಿ, ಆ ತರ ನಾವ್ ಇದನ್ನ ರೆಡಿ ಮಾಡ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಅಲ್ಲ, ನೀವು ಇಷ್ಟೆಲ್ಲ ನಮ್ಮನ್ನ ಕೇಳ್ತೀರಲ್ಲ, ನಿಮಗ ಅಡಿಗೆ ಮಾಡಕ್ ಬರ್ತೈತೇನ್ರಿ? ಖಂಡಿತ ಬರುತ್ತ್ರಿ. ಏನೇನ್ ಮಾಡ್ತೀರಿ ಹೇಳ್ರಿ? ನಾವು ತಾಲಿಪಟ್ಟು, ಆಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ತಿದ್ದೀರಿ? ನೆಕ್ಸ್ಟ್ ಹಸುಗಳಿಗೆ ಅದು ಇರ್ತೈತಿ, ಗೊತ್ತೈತೇನ್ರಿ? ಹಸುಗ್ ಏನಿರುತ್ತೆ? ಅದರಿ, ಹಸುಗ್ ಇರ್ತೈತಲ್ರಿ, ಅದು ನೋಡಿಲ್ಲ ನೀವು? ಬಾಲ ಇರುತ್ತೆ, ಕೊಂಬಿರುತ್ತೆ. ಕೊಂಬ್ ಇರ್ತೈತಿಲ್ರಿ, ಅದಕ್ಕೆ ನಾವು ಕೋಡ್ ಅಂತೀವಿ. ಕೋಡ್. ಆ ಕೋಡಕ್ಕ ಒಂದು ಗುಂಡಂದ್ ಹಾಕಿದ್ರೆ ಅದಕ್ಕೆ ಏನಂತಾರೆ? ಆ ಕೋಡಕ್ರಿ, ಕೋಡಕ್ಕ ಈಗ ಗುಂಡಂದು ಆ ಕೋಡಕ್ಕೆ ಹಿಂಗ್ ಸಿಗಿಸಿದ ಅದಕ್ಕೆ ಏನಂತಾರೆ ಹೇಳಿ? ಒಂದ್ ನಿಮಿಷ. ಅದೇನೋ ಹಸು ಅಂತೆ, ಕೊಂಬಂತೆ. ನಂಗಂತೂ ನಿಜವಾಗ್ಲೂ ಏನು ಅರ್ಥ ಆಗ್ತಾರ. ಸ್ವಲ್ಪ ಯೋಚನೆ ಮಾಡ್ತಾ ಇರ್ತೀನಿ. ಅಷ್ಟ್ರಲ್ಲಿ ನೀವು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಂಡು ಬಂದ್ಬಿಡಿ. ಗೋ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಅದೇ ಆ ಕೊಂಬು ಅಂತ ಹೇಳಿದ್ರಲ್ಲ, ಅದಕ್ಕೆ ನಿಮ್ ಭಾಷೆಯಲ್ಲಿ ಏನಂತೀರಿ? ಕೊಂಬಕ್ಕ ನಾವು ಕೋಡ್ ಅಂತೀವಿ. ಅದಕ್ಕೊಂದು ಸೊನ್ನೆ ಸೇರ್ಸ್ಬೇಕು ತಾನೆ?
ಕೋಡ್ಗಳು. ಹಾ ಕರೆಕ್ಟ್. ಬಾಳ ಮೆಮೊರಿ ಬಾಳ ಗಟ್ಟಿ ಐತ್ರಿ. ಮತ್ತೆ ನಾವೇ ನೀವು ಕೆಟ್ಟಲ್ವಾ? ಇದೇನ್ ಇನ್ನು ಕಲ್ಸ್ತಾನೇ ಇದೀರಲ್ಲ, ಯಾವಾಗಿದ್ದು? ಅದು ಹಿಟ್ಟು ಅದಕ್ಕೆ ಬರ್ಬೇಕು. ಇನ್ನು ಬಂದಿಲ್ಲ? ಬಂದೈತಿ, ಅದಕ್ಕೆ ಬಂದೈತ್ರಿ. ಬಂದಿದ್ಯಾ? ನಾವು ಒಲಿ ಮೇಲೆ ತವಿ ಇಟ್ಟು ಅದನ್ನ ಶುರು ಮಾಡ್ಕೊಳ್ಳೋನು. ತವಾ ಇಟ್ಟು ಬಿಡ್ರಿ ಹೇಳ್ತೀನಿ. ಇದು ಸುಮ್ಮನೆ ಹಿಂಗೆ ಇಡದ? ಹೇಳ್ತೀನಿ, ಇದನ್ನ ಆನ್ ಮಾಡ್ರಿ ಹೇಳ್ತೀನಿ. ಅದನ್ನ ಕೊಡ್ರಿ. ನೀವೆಲ್ಲ ಚೆನ್ನಾಗಿ ಮಾತಾಡ್ತೀರಾ, ಅದು ಇದು ಅಂತ ಮಾತ್ರ ಮಾಡ್ಬಿಡಿಪ್ಪ. ಇದನ್ನ ನಮ್ಗೆ ನೀವು ಮೊದ್ಲೇ ಹೇಳಿಲ್ಲ ನಮ್ಮ ಮರಿವಿನ ಕಾಯಿಲೆ ಐತೆ ಅಂತೇಳಿ. ನೀವ್ ಹಂಗೆಲ್ಲಾ ಮಾಡಕ್ ಹೋಗ್ಬಾರ್ದ್ರಿ. ಮಂದಿನಿ ಅವ್ರ ನಂದಿನಿ. ಅದ ನೀವಿ ಬಿರಿ. ಈಗ ಎಲ್ಲಿಗೆ ಬಿಟ್ಟಿನ್ರಿ ನಾನು? ಏನೋ ಹೇಳಾಕತ್ತಿದ್ದೆ, ಮರ್ತು ಬಿಟ್ಟರಿ. ಹಾ, ಇದಕ್ಕೊಂದು ಪೇಪರ್ ಕೊಡ್ರಿ. ಪೇಪರ? ಇದ್ ನಡೀತೈತಿ? ಹಾ ನಡೀತೈತಿ, ಕೊಡ್ರಿ. ಈಗ ಏನ್ ಮಾಡ್ಬೇಕಂದ್ರ ರೀ, ಇದನ್ನ ಇಲ್ಲಿ ಇಟ್ಕೋಬೇಕ್ರಿ. ಇಟ್ಕೊಳ್ಳಿ. ಇಲ್ಲಿ ಹಿಂಗ ಇಟ್ಕೊಂಡು ಇದ್ರಾಗಿಂದ ಒಂದಿಷ್ಟು ಇದನ್ನ ತಗೋಬೇಕ್ರಿ. ನೀವ್ ಇದ್ರ ಹೆಸರು ನನ್ಗೆ ನೆನಪಾವತ್ ಹೇಳ್ಬೇಕಲ್ಲ, ನಾ ಅದನ್ನು ಇದನ್ನು ತಾಲಿಪೆಟ್ಟು. ಹಾ, ಇದಕ್ಕೆ ಏನಂತೀವ್ರಿ? ಹಿಟ್ಟು. ಹಾ ಕರೆಕ್ಟ್. ಬಾಳ ಶಾಣ್ಯಾರಿದ್ರಿ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕಂದ್ರ ರೀ, ಇದೇನ್ರಿ? ಎಣ್ಣೆ. ಹಾ ಎಣ್ಣೆ. ಇದನ್ನ ಮೊದಲು ಇದನ್ನ ಇಡಕ್ಕಿಂತ ಮೊದಲ ಈ ಪೇಪರ್ಕ್ರಿ ಇದಕ್ಕ ಹಚ್ಕೋಬೇಕ್ರಿ. ಎದಕ್ ಹಚ್ಕೋಬೇಕು ಹೇಳ್ರಿ? ಅಂಟಬಾರ್ದು. ಬಾಳ ಶಾಣ್ಯಾರಿದ್ರಿ. ಇಲ್ಲಿ ನೋಡ್ರಿ, ಇದನ್ನ ಹಿಂಗ ಇಟ್ಕೋತೀವಲ್ರಿ, ಇದನ್ನ ಹಿಂಗ ಇಟ್ಕೊಂಡು ಆಮೇಲೆ ಇಲ್ಲಿ ಮೊದಲು ಎಣ್ಣೆ ಹಾಕೊಂಡ್ಬಿಡ್ಬೇಕ್ರಿ. ಇದು ಎಣ್ಣೆ ಇಲ್ಲಿ ಮಾತ್ರ ಎಣ್ಣೆ ಹಾಕ್ತಿರಿ ಅಥವಾ ಎಣ್ಣೆ ಹಾಕ್ತಿರಿ? ಎಣ್ಣೆ ಗಿಣ್ಣೆ ಹಾಕಿ. ಎಣ್ಣೆ ಹಾಕೋರ್ ಹಾಕ್ತಾರಿ. ಹಾಕೋರ್ಗೆ ನಾವ್ ಯಾವತ್ತು ಬ್ಯಾಡ ಅನ್ನೋದಿಲ್ರಿ. ಹಾಕೋರ್ಗೆ ಬ್ಯಾಡ ಅನ್ನೋದಿಲ್ಲ, ನಾವು ಹಾಕಾಗಿಲ್ಲ. ಇದನ್ನ ಹಿಂಗ ಒತ್ಕೋತಾ ಇರ್ಬೇಕು ನೋಡ್ರಿ. ಅದು ಎಷ್ಟ ಇದಾಗ್ತಿತ್ತು. ಇದು ಒಂದೀಟ ಇಲ್ಲಿ ಏನ್ ಹತ್ಕೋತೇನ್ರಿ, ಸ್ವಲ್ಪ ಗದ್ದಲಕ್ ಬಿತ್ತಿರಿ. ಇದು ಏನ್ರಿ ನಾವ್ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ ರೀ, ನೀವು ನಂಗೆ ಮರೋದ ಅಂತೇಳಿ ಗೊತ್ತದ, ಆದ್ರೂ ನೀವು ಸುಮ್ಮನೆ ನಿಂತೀರಿ. ಏನ್ರಿ ಆಚಿ ಕಡೆ ಹಚ್ಚಿರಿ ಅಂದ್ರೆ ಈಚಿ ಕಡೆ ಹಚ್ಚಬೇಕಂತೇಳಿ ಕೇಳ್ಬೇಕಾಗಿತ್ತು. ಯಪ್ಪೋ, ಲೈಫ್ ಅಲ್ಲೇ ಫಸ್ಟ್ ಟೈಮ್ ನಾನು ತಾಲಿ ಪೆಟ್ಟು ನೋಡ್ತಾ ಇರೋದು. ಅಲ್ಲ, ಅಂಟತೈತಿ ಅನ್ನೋದ್ರೆ ಗೊತ್ತಿಲ್ಲ ನಿಮಗೆ? ಇಲ್ರಿ, ಅಷ್ಟು ನಿಮ್ಮ ಶಾಣಿ ಅಲ್ರಿ ನಾನು. ನೀವು ಶಾಣ್ಯಾರ ಅಂತ ಆಗ ನೀವಾಗ ಮುಚ್ತೀರಂತ ಅನ್ಕೊಂಡಿರ್ಲಿಲ್ಲ ನಾನು. ನಮ್ ಕಡೆ ಎಲ್ಲ ಬರೀ ಒಬ್ಬಟ್ಟು ತಟ್ಟದಂಗ ಹಿಂಗ್ ತಟ್ಬಿಡ್ತೀವಿ ಅಷ್ಟೇ. ಇದು ತಟ್ಟುದಲ್ರಿ, ಇದು ಒತ್ತುದ್ರಿ. ಇದು ಒತ್ತುದು. ಇದನ್ನ ಎತ್ಕೋವಾಗ್ರಿ. ನೀವು ಬೆಳಗ್ಗೆ ತಿಂಡಿ ಮಾಡ್ಬೇಕು ಅಂದ್ರೆ ಮಧ್ಯರಾತ್ರಿ ಎದ್ದು ಬಿಡ್ತೀರಾ ಅನ್ಸುತ್ತಲ್ಲ? ಯಾಕ್ರಿ? ನಿಧಾನಕ್ಕೆಲ್ಲ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿ ಬೆಳಗ್ಗೆ ತಿಂಡಿ ತಿನ್ನೋ ಹೊತ್ತಿಗೆ ಆಗೋಗಿರುತ್ತೆ 9 ಗಂಟೆ. ಹಂಗೇನಿಲ್ರಿ, ಅದು ಇದೇನಂದ್ರ ರೀ, ಮನುಷ್ಯಾಗ ಏನಾರೇ ಮಾಡಿ ಇನ್ನೊಂದು ಏನಂದ್ರೆ ಗೊತ್ತೈತ್ರಿ ನಿಮ್ಗೆ? ಗೊತ್ತಿಲ್ಲ. ನಾವು ಇಲ್ಲಿ ಬೆಂಗಳೂರಾಗ ಕೆಲ್ಸಕ್ಕೆ ಇದೀವಲ್ರಿ, ಯಾವ್ದೋ ಒಂದ್ ಹಳ್ಳಿಯಿಂದ ಬಂದೀವಿ. ಹಳ್ಳಿಯಿಂದ ಬಂದು ಒಂದ್ ಕೆಲಸ ಮಾಡ್ಲಿಕ್ಕತ್ತೀವಿ. ಆದ್ರೂ ಶೂಟಿಂಗ್ ಮುಗಿಸಿ ಮನಿಗೆ ಹೋಗಿ ಅಡಿಗೆ ಮಾಡ್ಕೊಂಡು ಊಟ ಮಾಡುದು. ಶೂಟಿಂಗ್ ಅಲ್ಲಿ ಊಟ ಮಾಡಲ್ವಾ? ಶೂಟಿಂಗ್ ಅಲ್ಲಿ ಮಾಡ್ತೀವಿ. ರಾತ್ರಿ ಹೇಳ್ತಿರೋದು ನಾ ನಿಮ್ಗೆ. ಮರು ಅಂದ್ರಲ್ಲ, ನೀವ್ ಏನಾರ ಅಡಿಗೆ ಮಾಡ್ಬೇಕಂದ್ರ ಮುಂಜಾನೆ ರಾತ್ರಿನೂ ಹೇಳ್ಬೇಕು ಹಂಗಂದ್ರ ಹಂಗಲ್ರಿ. ಅದು ಅಡಿಗೆ ಮಾಡಿ ನಾವು ನಮ್ಮ ಕೈಯಿಂದ ಮಾಡಿ ತಿನ್ನೋದ್ರಾಗಿರೋ ರುಚಿ ಐತಲ್ರಿ, ನೀವ್ ಎಲ್ಲಾರ ಕೊಂಡ ತಂದು ತಿನ್ನೋದ್ರಾಗಿರೋದಿಲ್ಲ. ಮನೇಲಿದ್ದಾಗ ಅಮ್ಮ ಮಾಡ್ತಾರ? ಮನ್ಯಾಗಿದ್ದಾಗ ಎಲ್ಲ ಅವ್ರ ಮಾಡ್ತಾರ್ರಿ. ಅವ್ರು ಮಾಡೋದನ್ನ ನೋಡೇ ನಾವ್ ಕಲ್ತಿದ್ವಿ. ನೋಡೇ ಕಲ್ತಿದ್ವಿ. ಈಗ್ರಿ ಇದು ತಾಲಿಪಟ್ ರೆಡಿ ಆತ್ರಿ. ಇದು ಆಗ್ಯದ. ಅದಕ್ಕ ನಾನು ಅದನ್ನ ಮಾಡ್ಕೊಂಡ್ಬಿಡ್ತೀನಿ. ಅಂದ್ರ ಕೈ ತೊಳ್ಕೊಂಡ್ಬಿಡ್ತೀನಿ. ಮಾಡ್ಕೊಳ್ರಿ. ಕೊಡ್ರಿ, ಇಲ್ಲಿ ತಾಟ್ ಕೊಡ್ರಿ. ತಾಟ್ ಅಂದ್ರ ತಟ್ಟೆ. ಏನ್ ಕಲ್ತ್ರಿ? ಈಗ ನೋಡ್ರಿ, ಇದು ಚಂದ ಕಾಣ್ಬೇಕಂದ್ರ ಸ್ವಲ್ಪ ಇದಕ್ಕೆ ಹಿಂಗ ಇದನ್ನ ಹಾಕ್ಬೇಕು. ಇನ್ನೊಂದ್ ಏನಂದ್ರ ರೀ, ಈ ತಾಲಿಪೆಟ್ಟು ಮೊಸರು ಜೊತೆ ತಿಂದ್ರ ಬಾಳ ಮಜಾ ಇರ್ತದೆ. ಅದ್ರ ಜೊತೆ ಇದನ್ನು ಮೊಸರು ಏನಾರ ಇಲ್ಲ ಅಂದ್ರ ಇದ್ರ ಮೇಲೆ ಸ್ವಲ್ಪ ತುಪ್ಪ ಸರ್ ಕೊಟ್ಬಿಡ್ರಿ. ನಾನು ತಿನ್ಬಿಟ್ಟು ಅದ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಅದ್ ಹೆಂಗ್ ಮಾಡೋದು ಅಂತ ಅವ್ರು ನೋಡ್ಕೊಳಕ್ ಹೇಳ್ಬಿಡ್ತೀನಿ. ಈಗ ನಾ ಅದನ್ನ ಮಾಡೀನಿ, ನೀವು ಅದನ್ನ ಮಾಡ್ಕೊಂಡು ಅದ್ ಹೆಂಗೈತೆ ಅಂತ ಹೇಳ್ಬೇಕು. ಥ್ಯಾಂಕ್ ಯು. ತಾಲಿಪೆಟ್ಟು ಮಾಡುವ ವಿಧಾನ: ಮೊದಲು ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹೊಂದಿಸಿ. ನಂತರ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ ಪೇಸ್ಟ್, ಉಪ್ಪು ಹಾಗೂ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಈಗ ಕೈಗೆ ಎಣ್ಣೆ ಹಚ್ಚಿಕೊಂಡು ರೊಟ್ಟಿಯ ರೀತಿ ತಟ್ಟಿ ಕಾದ ಹೆಂಚಿನ ಮೇಲೆ ಎರಡೂ ಕಡೆ ಬೇಯಿಸಿದರೆ ಬಿಸಿ ಬಿಸಿ ತಾಲಿಪಟ್ಟು ಸವಿಯಲು ಸಿದ್ಧ. ನೋಡಿದ್ರಲ್ಲ, ಇವಾಗ ಟೇಸ್ಟ್ ನೋಡ್ಬಿಡ್ತೀನಿ. ಮೊಸರು ಜೊತೆನೆ ತಿನ್ಬೇಕೇನು? ತಿನ್ ನೋಡ್ರಿ. ಈರುಳ್ಳಿ ಎಲ್ಲ ಸಿಗ್ತಾ ಇರುತ್ತಲ್ಲ, ಸಕತ್ತಾದ.
ನಾವು ದಿನ ತಿಂತೀವಿ, ನೀವು ತಿನ್ರಿ. ಒಂದ್ ಪೀಸ್ ತಿನ್ ನೋಡ್ರಿ ಹೆಂಗ್ ಮಾಡಿದ್ದೀರಿ ಅಂತ. ಇವತ್ತು ನನ್ ಜೊತೆ ನಿಂತ್ಕೊಂಡ್ ಮಾಡಿದಿರಲ್ಲ, ಇನ್ನು ಚೆನ್ನಾಗಿರತ್ತೆ. ಹೆಂಗ ಇದು ಇಲ್ಲಿದಲ್ರಿ, ಅಲ್ಲಿದು. ಹೌದಾ, ಗೊತ್ತಿರ್ಲಿಲ್ಲ. ನಾನು ಏನಾಯ್ತು ಸಡನ್ ಆಗಿ ತಿಂದ ತಕ್ಷಣ ಅನ್ಕೊಂಡ್ಬಿಟ್ಟೆ. ನಮ್ಮ ಈಕಿನ ಅದಲ್ರಿ, ಆಕಿ ಬೈದಾಗ ಕೈ ಕಟ್ ಬಾಯಿ ಮುಚ್ಚು. ಆಕಿ ಪ್ರೀತಿಯಿಂದ ಮೈಲಾರಿ ಅಂತಾಳಲ್ರಿ ಅವಾಗ. ಸೂಪರ್. ಇದೇ ಖುಷಿನಲ್ಲಿ ನಮ್ಗೆ ಇನ್ನೊಂದು ರೆಸಿಪಿ ಬೇಕು. ಏನ್ ಬೇಕಾದ್ರೆ ಅದೇನೋ ಕೋಡ್ಬಳೆ ಅಂತ ಹೇಳಿದ್ರಲ್ಲ. ಕೋಡ್ಬಳೆ. ಕೋಡ್ಬಳೆ ಮಾಡೋದಕ್ಕೆ ಏನೇನ್ ಬೇಕು ಅಂತ ಹೇಳಿ. ಮಾಡೋದಕ್ಕ ಐಟಮ್ ಹೇಳಿದ್ದೆ ನಿಮ್ಗ. ಹೇಳ್ತಲ್ಲ ಹೊಟ್ಟೆ ತಿನ್ನಾಕಬೇಕು. ಮೊದಲು ಅದನ್ನ ಮಾಡಕ್ ಏನ್ ಬೇಕು ಅನ್ನೋದು ನಾ ಹೇಳ್ತೀನಿ. ಮಾತಾಡ್ತೀರಿ ಏನು ಮಾತಾಡ್ತೀರಿ, ಮಾತಾಡ್ತಾ ಹೇಳಿದ್ದನ್ನು ಮಾರಿಸ್ಬಿಡ್ತೀರಲ್ಲ. ಮೊದ್ಲೇ ಪಾಪ ಮರ್ವಿಂದ ಹೇಳಿ, ಇವಾಗ ಜ್ಞಾಪಿಸ್ತೀನಿ ಏನೇನ್ ಬೇಕು. ಅದಕ್ರಿ ಚಪಾತಿ ಮಾಡಕ್ ಯಾವ ಹಿಟ್ಟು? ಗೋಧಿ ಹಿಟ್ಟು. ಗೋಧಿ ಹಿಟ್ಟು ಬೇಕು. ಕೋಡ್ಬಳೆ ಗೋಧಿ ಹಿಟ್ಟು ಯಾರು ಉಪಯೋಗಿಸ್ತಾರೆ? ಅಕ್ಕಿ ಹಿಟ್ಟಲ್ವಾ? ಇಲ್ಲ, ನಾವು ಗೋಧಿ ಹಿಟ್ಟು. ಹೌದಾ, ಹಂಗಾರ ಓಕೆ. ಮುಂದ ಈ ಟೀ ಕಾಫಿಗೆ ನೀವು ಸಿಹಿ ಬರ್ಬೇಕಂದ್ರೆ ಏನ್ ಹಾಕ್ತಿರಿ? ಅದು ಬೇಕು. ಅಯ್ಯಯ್ಯೋ, ಇದೇನು ಖಾರ ಅಲ್ವಾ ನೀವು ಮಾಡ್ತಾ ಇರೋದು? ಇಲ್ಲ, ಖಾರದ್ದಲ್ಲ. ನೀವೆಲ್ಲ ಖಾರದ್ ತಿಂದಿರಿ. ನಾವೊಂದು ವಿಶೇಷ ತೋರಿಸ್ತೀನಿ ನಿಮ್ಗೆ. ನಾವು ಮಾಡೋದು ಸ್ವೀಟ್ ಕೋಡ್ಬಳೆ. ಸ್ವೀಟ್ ಕೋಡ್ಬಳೆ ಅಂದ್ರೆ ಇದು ಹೆಂಗಂದ್ರ ಇದಕ್ಕೊಂದು ಹಬ್ಬ ಐತಿ. ಇದನ್ನ ಹಂಗ ಮಾಡುವಂತದ್ದಲ್ಲ, ಇದಕ್ಕ ಆಗಿರ್ತಕ್ಕಂಥದ್ದು ಒಂದು ಹಬ್ಬ ಐತಿ. ಅದನ್ನ ನಿಮ್ಗೆ ಈಗ ಕೋಡ್ಬಳೆ ಮಾಡ್ತಾ ಹಬ್ಬದ ಬಗ್ಗೆ ಹೇಳ್ಕೊತ ಹೋಗ್ತೀನಿ. ಸಿಹಿ ಕೋಡ್ಬಳೆ ಮಾಡಕ್ರಿ ಗೋಧಿ ಹಿಟ್ಟು, ಸಕ್ರಿ, ಯಾಲಕ್ಕಿ ಪುಡಿ ಅಷ್ಟೇನಾ? ಅಷ್ಟ ನೋಡ್ರಿ. ಅಷ್ಟ್ರಾಗನೆ ಮಸ್ತ್ ಮಾಡ್ತೀವಿ. ನೀವು ಇದನ್ನ ಬೇಯಿಸೋದು ಕರಿಯೋದು ಏನು? ಕರಿಯೋದು ಮಾಡ್ತೀವಿ. ಕರಿಯೋದಕ್ಕೆ ಏನ್ ಬೇಕಂದ್ರೆ ಏನ್ ಹೇಳೋದು? ಅಲ್ಲ, ತುಪ್ಪದಲ್ಲಿ ಕರಿತೀರಾ ಎಣ್ಣೆಲಿ ಕರಿತೀರಾ? ಎಣ್ಣೆ ಕರಿತೀವಿ. ಎಣ್ಣೆಲಿ ಕರಿತೀರಾ? ಸೊ ಎಣ್ಣೆನೂ ಬೇಕು. ಎಣ್ಣೆ ಬೇಕು. ಸರಿ, ಶುರು ಮಾಡ್ಕೊಳ್ಳೋಣ. ಈಗ ನಮ್ ಕಡೆ ಕಡಾವಿಗೆ ಅಂತೀವಿ, ನಾವು ಬೌಲ್ ಕೊಟ್ಬಿಡ್ತೀವಿ ನೋಡಿ. ಇದು ಕಲ್ಸಾಕ್ರಿ. ಇದು ಮತ್ತೆ ಇದನ್ನ ಕರಿಯಾಕ ಇದು ಕಡಾಯಿ. ಕಡಾಯಿ ನಾವು ಕಡಾವಿಗೆ ಅಂತೀವಿ. ಕಡಾವಿ ಚೂರ ಅಷ್ಟೇ ವ್ಯತ್ಯಾಸ. ಎಲ್ಲ ನಮ್ದ, ಇದು ನಮ್ದ, ಅದು ನಮ್ದು. ಈಗ ಇದನ್ನ ಮಾಡೋಕ್ಕಿಂತ ಮೊದಲ್ರಿ ಸಕ್ರಿ ಹಂಗದ, ಈ ಸಕ್ರಿ ಪುಡಿ ಮಾಡ್ಕೊಂಡ್ ಬಂದ್ಬಿಡು. ನಾ ಮಾಡ್ಕೊಡ್ಲಿ? ಈಗ ನೀವ್ ಇದನ್ನ ಕೊಟ್ರಲ್ಲ, ಇದ್ರಾಗ ಹಾಕಿದೀನಿ. ನಾವು ಕೈ ಹಾಕಿ ತಿರ್ಗಿಸಿದ್ರೆ ಅಲ್ಲ ರೀ, ಆ ಮಷೀನ್ ಹಾಕಿದ್ರೆ ತಂತಾನೆ. ಅಲ್ಲಿ ಇಟ್ಟಿರಿ, ಇಟ್ರಿ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಇವಾಗ ನೀವ್ ಹಾಕ್ತೀರಾ ನಾನು ಹಾಕ್ಲಾ ಹೇಳಿ? ಈಗ್ರಿ ನಮಗ್ ಎಷ್ಟು ಬೇಕಷ್ಟು ಇದ್ರೊಳಗೆ ಹಾಕೊಳ್ಳೋಣ್ರಿ. ಅದನ್ನ ಹಾಕೊಂಡು ಈಗ ನಾವು ಅದನ್ನ ಮಾಡ್ಕೊಂಡ್ ಬರೋಣ. ಅಪ್ಪ, ನೀವ್ ಅದ್ ಏನ್ ಮಾಡ್ತೀರೋ ಮಾಡ್ಕೊಂಡ್ ಬರ್ರಿ. ಹೋಗ್ರಿ ಬಾ ಅಂದ್ ಕೂಡ್ಲೆ ಹಲ್ಕಿಸ್ಕೊಂಡ್ ಬಂದ್ಬಿಟ್ರಲ್ಲ, ಇದ್ರ ಮ್ಯಾಲ ಹಾಕೋದು. ನೋಡೋದಲ್ರಿ, ಇದು ಬೇರೆ ಇಸ್ಕೋಬೇಕು. ತಗೊಳ್ರಿ, ನಾನು ಅಲ್ಲಿರ್ಲಿ. ಇದಕ್ಕ ಬೆಂಕಿ ಹಚ್ಚಿರಲ್ಲ? ಅಯ್ಯೋ, ಬೆಂಕಿ ಹಚ್ಚದಲ್ರಿ, ಇದು ಬಗ್ಗೊಂದ್ ಜೀವನ. ಅಲ್ಲ, ನಿಮ್ ಕೈಯಾಗೇನ್ ಕರೆಂಟ್ ಐತೇನು? ನೀವು ಮುಟ್ಟಿದ ಕೂಡಲೇ ಆನ್ ಆತು? ನೀವು ಮುಟ್ಟಿದ್ರು ಆನ್ ಆಗಿರೋದು, ನೀವು ಮುಟ್ಲಿಲ್ಲ. ಮೊದ್ಲು ಹೇಳ್ಬಾರ್ದನ್ರಿ, ನಿಮ್ಮನ್ನ ಕರಿತಿರ್ಲಿಲ್ಲ. ಈಗ ಇದನ್ನ ಕಲಸಕ್ ನಮಗ ಅದನ್ನ ಕೊಡ್ತೀನಿ. ಅದೇ ಕೊಡ್ತೀನಿ. ಅಲ್ಲ, ನೀವು ಬಾಗಲಕೋಟೆಯಿಂದ ಇಲ್ಲಿ ಬಂದ್ಮೇಲೆ ನಿಮ್ಮನೆ ಕಡೆ ಊಟ ಮಾಡ್ಬೇಕು ಅಂತ ಅನ್ಸಿಲ್ವಾ? ಅನಿಸ್ತದರಿ. ಏನ್ ಮಾಡ್ತೀರಿ ಇವಾಗ? ಅನಿಸಿದಾಗ ಹೋಟೆಲ್ಗೆ ಹೋಗ್ತೀರಿ? ಅನಿವಾರ್ಯ ರೀ, ಏನೂ ಮಾಡಕ್ಕಾಗಿಲ್ಲ. ಇಲ್ಲಿ ನಮ್ಮಲ್ಲಿ ಆಕ್ಚುಲಿ ಬೆಂಗಳೂರಿಗೆ ಬಂದ್ಮೇಲೆ ಇಲ್ಲಿ ಊಟಕ್ಕೂ ನಾವು ಒಗ್ಗಿವ್ರಿ. ಒಗ್ಗಿವು ಅಂದ್ರೆ ಹೊಂದ್ಕೊಂಡಿವಿ. ಇಲ್ಲಿ ಊಟಕ್ಕೂ ಹೊಂದ್ಕೊಂಡಿವಿ. ಇನ್ನೊಂದ ವಿಶೇಷ ಏನಂದ್ರ ಮುದ್ದಿ ತಿನ್ನೋದು ಕಲ್ತ್ ಬಿಟ್ಟಿವ್ರಿ ಇಲ್ಲಿ ಬಂದ. ಆಕ್ಚುಲಿ ಇಲ್ಲಿ ಇದ್ದವ್ರು ನಮ್ ಗೆಳೆಯರು ಕೆಲವೊಬ್ರು ನಗ್ತಾರ, ಮುದ್ದಿ ತಿನ್ನೋದು ಕಲ್ತೀವಿ ಅಂದ್ರ ಮುದ್ದಿ ತಿನ್ನೋದಲ್ಲೇ ಮಂಗ್ಯ ನುಂಬೋದು ಅದು ಅದ್ರ ನುಂಗತ್ತೀವಿ. ಅಂದ್ರೆ ನಾವ್ ಹಂಗ ಮುದ್ದಿ ಅಂದ್ರೆ ತಿನ್ನೋದು ಕಲ್ತೀವಿ ಅಂತ ಹೇಳ್ಬಿಡ್ತೀವಿ. ಈಗ ನೋಡ್ರಿ, ನಾನು ಗೋಧಿ ಹಿಟ್ಟು ಹಾಕಿನಿ, ಅದಕ್ಕ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ, ಇಷ್ಟ ಏಲಕ್ಕಿ ಪುಡಿ. ಅದು ಏನ್ ಹೇಳಾಕತ್ತಿ? ನೆನಪ್ ಮಾಡಿದ್ವಿ. ಜೋಳದ ರೊಟ್ಟಿ ಊಟ ಅಂತೇಳಿ ಖಾನಾವಳಿಗೆ ಹೋಗ್ತಿವ್ರೆ. ಅವು ಕೆಲವೊಂದು ರೊಟ್ಟಿ ಕೆಲವೊಬ್ರು ಮಾಡಿರ್ತಾರೆ, ಕೆಲವೊಬ್ರು ಚೆನ್ನಾಗಿ ಮಾಡಿರಾಗಿಲ್ಲ, ಚಲೋ ಇರಾಗಿಲ್ಲ. ತಿನ್ಬೇಕು ಅನ್ಸಿದ್ರೆ ನೀವೇನ್ ಮಾಡ್ತೀರಿ? ತಿನ್ನಬೇಕು ಅನಿಸಿದ್ರೆ ಏನ್ ಮಾಡ್ತಾನೆ ಗೊತ್ತ್ರಿ? ಒಂದು ವಿಶೇಷ ಏನಂದ್ರ ಖಾನಾವಳಿಗೆ ಹೋಗ್ತೀವಿ. ಖಾನಾವಳಿಗೆ ಹೋಗೋದ್ ಬಿಟ್ಟು ಒಂದ್ ಹೆಚ್ಚು ಕಡಿಮೆ 2 ವರ್ಷ ಆತು ರೊಟ್ಟಿ ತಿನ್ನಾಕಂತೆ.
ಅದೊಂದು ಸೀಕ್ರೆಟ್ 2 ವರ್ಷದಿಂದ ರೊಟ್ಟಿನೇ ತಿಂದಿಲ್ವಾ ತಿಂದಿನಿ ಎಲ್ಲಿ ಹೇಳ್ತೀನಿ ರೀ. ಅದ್ರದೊಂದು ಮಜಾ ಅದ. ನಮ್ಮ ಡೈರೆಕ್ಟರ್ ಅದಾರಲ್ರಿ ಪೃಥ್ವಿರಾಜ್ ಅಂತ. ಪೃಥ್ವಿರಾಜ್ ಕುಲಕರ್ಣಿ ಅವ್ರು ಅದಾರಲ್ರಿ, ಅವ್ರ ಮನ್ಯಾಗ ಅವ್ರ ಮನೆಯವ್ರು ಅದಾರಲ್ರಿ, ಅವ್ರ ಅದ್ ನಂಗೆ ಗೊತ್ತಿಲ್ಲ ರೀ. ರಾಜೇಶ್ವರಿ ಅಕ್ಕ ಅಂತ ಅದಾರ್ರಿ. ಅವ್ರು ರೊಟ್ಟಿ ಮಾಡ್ತಾರ್ರಿ. ಅವ್ರು ರೊಟ್ಟಿ ಅಂದ್ರೆ ನಂಗೆ ತಿನ್ಬೇಕು ಅನ್ಸಿದ್ರೆ ಅವ್ರಿಗೆ ಹೇಳ್ತೀನಿ ಹಿಂಗೆ ತಿನ್ಬೇಕು ಅನ್ಸೈತ್ರಿ ಅಂತೇಳಿ ಅವ್ರ ಮನೆಗೆ ಹೋಗ್ತೀವಿ. ರೊಟ್ಟಿ ಮಾಡ್ತಾರ ಫಸ್ಟ್ ಕ್ಲಾಸ್. ಎಣ್ಗಾಯಿ ಪಲ್ಯ ತಿಂದಿರೇನಿ ಅಂದರೆ ತಿಂದಿರಿ. ಎಣ್ಗಾಯಿ ಪಲ್ಯ ಮಾಡ್ತಾರ. ಒಂದು ಜುನುಕದ ಹೊಡಿ ಸರಿ ತಿಂದಿರ್ಬೇಕು. ಜುನುಕದ ಹೊಡಿ, ಎಣ್ಗಾಯಿ ಪಲ್ಯ, ಹೀರಿಕಾಯಿ ಪಲ್ಯ ಅವೆಲ್ಲ ಮಾಡ್ತಾರ, ತಿಂತೀವಿ. ಹಂಗ ಒಟ್ಟು ನಮ್ಮ ಊರಿನ ಅಡಿಗೆ ತಿನ್ಬೇಕಂತ ಏನಾರ ಅನಿಸಿದ್ರ ಅವ್ರ ಮನೆಗೆ ಹೋಗ್ತಿದ್ರಿ. ಗೋಧಿ ಹಿಟ್ಟು ಹಾಕಿ ಏಲಕ್ಕಿ ಪುಡಿ ಹಾಕಿವ್ರಿ. ಆದ್ಮೇಲೆ ಸಕ್ಕರೆ ಪುಡಿ ಹಾಕಿ. ಸಕ್ಕರೆ ಪುಡಿ ಏನೈತಿ ಅಂದ್ರೆ ಮಜಾರಿ, ಅದಕ್ ತಕ್ಕಂಗ ಹಾಕ್ಬೇಕು. ಅಳತಿ ತಪ್ಪಂತ ತಿಳ್ಕೊರಿ ನೀವು. ಅದು ಬಾಳ ಸಿಹಿ ಆತಂದ್ರೆ ತಿನ್ನಕ್ಕಾಗಿಲ್ಲ. ಒಂದು ಲೆಕ್ಕದಾಗ ಹಾಕ್ಬೇಕು. ಗೋಧಿ ಹಿಟ್ಟು ಎಷ್ಟು ಹಾಕಿವೋ ಅದ್ರ ಅರ್ಧದಷ್ಟು ಅಂದ್ರೆ ಕಾಲು ಭಾಗದಷ್ಟು ಸಕ್ಕರೆ ಹಾಕ್ಬೇಕು. ಅತಿ ಸಕ್ಕರೆ ಆದ್ರೆ ಏನಾಗುತ್ತೆ ತಿನ್ನುವಾಗ ರುಚಿ ಇರಲ್ಲ. ಸಿಹಿ ಸ್ವಲ್ಪ ಇರ್ಬೇಕು. ಯಾಕಂದ್ರೆ ಎಣ್ಣೆ ಒಳಗೆ ಕರಿಯೋದ್ರಿಂದ ಸಿಹಿ ಅಂದ್ರ ಕರಿದಿರೋ ಐಟಮ್ ತಿನ್ನುವಾಗ ಸಿಹಿ ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ. ಅದಕ್ಕೆ ತಕ್ಕಂಗ ಈಗ ನಾನು ಇದಕ್ರಿ ಗೋಧಿ ಹಿಟ್ಟು, ಸಕ್ಕರೆ, ಏಲಕ್ಕಿ ಪುಡಿ ಹಾಕಿನಿ. ಈಗ ನೀರ್ ಹಾಕ್ಬಿಟ್ಟು ಕಲಿಸ್ಬಿಡ್ತೀನಿ. ಕೊಡವಳ್ಳಿ ಅಂದ್ರೆ ಇದನ್ನ ಮಾಡಾಕ ಒಂದು ಹಬ್ಬ ಅದ ರೀ. ಹೌದಾ? ಹಬ್ಬ ಅಂದ್ರೆ ಕಾರ ಹುಣ್ಣಿಮೆ. ಕಾರ ಹುಣ್ಣಿಮೆ ಅಂತ ನೀವು ಈ ಕಡೆ ಕಾರ ಹುಣ್ಣಿಮೆಗೆ ನೀವು ಈ ಕಡೆ ಏನ್ ಮಾಡ್ತೀರಿ ಹೇಳ್ರಿ? ನೀವು ಕಿಚ್ಚಾಯಿಸ್ತೀವಿ. ನಾವು ಕಿಚ್ಚಾಯಿಸಾಗಿಲ್ರಿ. ಸಂಕ್ರಾಂತಿ ಮಾಡ್ತೀವಲ್ಲ ನಮ್ಮಲ್ಲಿ ಸಂಕ್ರಾಂತಿ. ಕಿಚ್ಚಾಯಿಸೋದು ನೀವು ಸಂಕ್ರಾಂತಿ ಒಳಗ. ನಾವು ಕಾರ ಹುಣ್ಣಿಮೆ ದಿನ ಅಲ್ಲಿ ಏನ್ ಮಾಡ್ತೀವಿ ಅಂತಾರ, ಹಸುಗಳಿಗೆ ಪೂಜೆ ಮಾಡಿ ಮಣ್ಣಿನಿಂದ ಹಸು ಹೆಂಗಿರ್ತೈತೋ ಹಂಗ 2 ಮೂರ್ತಿ ಮಾಡ್ತಾರ. ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಮಾಡಿ ಮಾರ್ತಿರ್ತಾರ. ಅಲ್ಲಿಂದ ಅವನ್ನ ಮನೆಗೆ ತರುದು. ತಂದು ಮನ್ಯಾಗ ಅವನ್ನ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ಒಂದು 1 ಅವರ್ ಆಗ್ತಿದ್ದಂಗನ ಮನ್ಯಾಗೆಲ್ಲ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಈ ಕೊಡಬಳೆ ಮಾಡ್ತಾರ. ಇದ್ರ ಜೊತೆ ಗಾರಿಗೆ ಅಂತ ಕರೀತಾರ. ಅದ್ರಾಗ ಖಾರದ್ದು ಮಾಡಿರ್ತಾರ. ಈಗ ಹೆಂಗೆ ತಾಲಿಪಟ್ಟಿ ಮಾಡಿದ್ವಲ್ಲ ಆಗ ಆ ತಾಲಿಪಟ್ಟಿ ತರಾನೇ ಅದನ್ನ ಇದೇ ಐಟಮ್ ಅಲ್ಲಿ ಖಾರ ಹಾಕಿ ಮಾಡ್ತಾರ. ಅದು ಖಾರಗದ್ದು ಗಾರಿಗೆ ಅಂತ ಕರಿತೀವಿ. ಈಗ ನಾನು ಮಾಡ್ಲಿಕ್ಕೆ ಕೊಡಬಳೆ. ಅದು ಚಿಕ್ಕ ಚಿಕ್ಕದ್ದು ಮಾಡಿ ಅವ್ನ ರಿಂಗ್ ತರ ಈ ಜಿಲೇಬಿ ತರನೇ ರೌಂಡ್ ಮಾಡಿ ಅವನ್ನ ಒಂದು 5 ಐಟಮ್ ಮಾಡಿ ಅವಕ್ಕ ಏನ್ ನಾವು ಮಣ್ಣಿಂದ ಒಂದು ಮೂರ್ತಿ ತಂದಿರ್ತೀವಲ್ವಾ, ಆ ಮೂರ್ತಿಗೆ ಹೋಳಿಗೆ ಹಾಕ್ತಾರೆ. ಸೂಪರ್ ರೀ. ನಾನು ನೀವು ಮಾತಾಡೋಷ್ಟ್ರಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೋಬೋದಲ್ಲ? ಕೊಡ್ರಿ ಎಣ್ಣೆ. ಅದು ಕೋಡಿಗೆ ಅಂದ್ರೆ ನೀವು ಕೊಂಬ್ ಅಂತೀರಲ್ಲ, ಅದಕ್ಕೆ 5 ಐಟಮ್ ಹಾಕಿ ಆ ಮೂರ್ತಿನ ಪೂಜೆ ಮಾಡಿ ಸಂಜೆ ಹೊತ್ತು ಈಗ ನೀವೇನ್ ಕಿಚ್ಚಾಯಿಸೋದು ಅಂದ್ರಲ್ಲ ಆ ತರದ್ದೇ. ಅದು ಸಂಕ್ರಾಂತಿಲಿ. ನಮ್ಮಲ್ಲಿ ಕಾರ ಹುಣ್ಣಿಮೆ ದಿನ ಏನ್ ಮಾಡ್ತಾರಂದ್ರ ಸಾಯಂಕಾಲ ಊರಿನ ಹಿರಿಯರೆಲ್ಲ ಸೇರಿ ಒಂದು ರಸ್ತಕ್ಕ ಮಾವಿನ ಸೊಪ್ಪಿರುತ್ತಲ್ಲ ಅದನ್ನ ಲೈನ್ ಕಟ್ಟಿರ್ತಾರೆ. ಒಂದು 2 ಕಿಲೋಮೀಟರ್ ದೂರ ಹಸು ನಿಲ್ಸಿರ್ತಾರೆ. ನಿಲ್ಲಿಸಿಬಿಟ್ಟು ಅಲ್ಲಿಂದ ಹಸುಗಳಿಗೆ, ದೊಡ್ಡ ಹಸುಗಳಿಗೆ ಏನ್ ಮಾಡ್ತಾರೆ, ದೊಡ್ಡ ಪಾತ್ರೆ ಒಳಗ ದೊಡ್ಡ ಕೊಡಬಳಿ ಮಾಡ್ತಾರೆ. ಅಷ್ಟು ದೊಡ್ಡ ಇರ್ತವೆ. ದೊಪ್ಪಂದ್ ಮಾಡಿ ಅದಕ್ಕೂ ಕೋಡಿಗೆ ಅದ್ರ ಕೊಂಬಿಗೆ ಹಾಕಿ ಅದನ್ನ ಓಡಿಸ್ಬಿಡ್ತಾರೆ. ಅದು ಆ ಸೊಪ್ಪು ಕಟ್ಟಿರ್ತಾರಲ್ಲ, ಆ ಸೊಪ್ಪು ಕಟ್ಟಿರೋದನ್ನ ಅಂದ್ರೆ ಒಂದು 3-4 ಹಸು ಇರುತ್ತೆ. ಯಾವ ಹಸು ಮೊದಲು ಓಡೋಗುತ್ತೋ ಅದು ಗೆದ್ದಂಗೆ. ಒಂಥರದ ಗೇಮ್ ಅದು, ಆಟ ನೋಡ್ದಂಗೆ. ಆದ್ರೆ ಅವತ್ತಿಗೆ ಕರಿ ಹರಿತು ಅಂತ ಲೆಕ್ಕ. ಅದನ್ನ ಕೊಡ್ರಿ. ಇದಕ್ಕೆ ಏನ್ ಮಾಡ್ಬೇಕು ಗೊತ್ತ್ರಿ ಮೇಡಮ್? ಗೊತ್ತಿಲ್ರಿ, ನೀವೇ ಮಾಡ್ರಿ. ನಾನು ಹೇಳ್ತೀನಿ ರೀ, ನೋಡ್ಕೋತೀರಿ ಸಾಕು. ಇದಕ್ಕೊಂದು ಚೂರು ಎಣ್ಣೆ ಹಚ್ಕೋಬೇಕ್ರಿ. ಯಾಕಂದ್ರೆ ಅದನ್ನ ನಾವು ಈಗ ಇಲ್ಲಿ ರೌಂಡ್ ತರ ಮಾಡ್ಕೋತೀವ್ರಿ. ಬಳೆ ತರ ಮಾಡ್ಕೋಬೇಕಲ್ಲ, ಹೊಸಿಬೇಕಂದ್ರೆ ಸ್ವಲ್ಪ ಅದಕ್ಕೆ ಅಂಟ್ಕೋಬಾರ್ದು. ಅಂಟ್ಕೋಬಾರ್ದು ಅಂದ್ರೆ ಅದು ಸ್ವಲ್ಪ ಅದೇ ಎಣ್ಣೆ ಹಚ್ಚಿದ್ರೆ ಅಂಟ್ಕೊಳಲ್ರಿ. ಅದನ್ನ ನೀಟಾಗಿ ಈಗ ಮಾಡ್ಕೊಂಡು ಈ ತರ ರೆಡಿ ಮಾಡ್ಕೋಬೇಕ್ರಿ. ಅದು ಎಷ್ಟು ಸಣ್ಣ ಬೇಕೋ ಅಷ್ಟು ಮಾಡ್ಬೋದ್ರಿ. ನಮಗೆ ಹೆಂಗ್ ಬೇಕೋ ಹಂಗ್ ಮಾಡ್ಬೋದು. ಆ ದಪ್ಪ ಒಂದೇ ಥಿಕ್ನೆಸ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇನ್ನೊಂದ್ ಮಜಾ ಅದ ರೀ, ಇದು ಕೋವಾ ಸಿಗುತ್ತಲ್ಲ, ಕೋವಾ ಬಳಸ್ಬೇಕ್ರಿ. ಇದು ಕೋವಾ ಹಾಕಿದ್ರಂತೂ ಸಖತ್ತಾಗತ್ರಿ. ಕೋವಾ ಅದು ಸಿಗಲ್ಲ, ಚೆನ್ನಾಗಿರೋ ಸಿಗ್ಬೇಕು. ಒಳ್ಳೆ ಇದು ಈಗ ನೀವು ಹಳ್ಳಿ ಕಡೆ ಸಿಗುತ್ತದು, ಒಳ್ಳೆ ಇದರಿಂದ ಮಾಡಿರ್ತಾರೆ.
ಇದನ್ನ ಎಷ್ಟು ಉದ್ದ ಮಾಡ್ಕೋತೀವೋ ಅಷ್ಟು ರಿಂಗ್ ಜಾಸ್ತಿ ಆಗ್ತೈತ್ರಿ. ಓ ಸುರುಳಿ ತರ ಸುತ್ತೀರಾ, ಒಂದೇ ಸುತ್ತಿರಲ್ಲ ಇದು? ಇಲ್ಲ ಇಲ್ಲ ಇಲ್ಲ, ಇದು ಸುರುಳಿ ತರ ರಿಂಗ್ ರಿಂಗ್ ಆಗ್ಬೇಕ್ರಿ. ಇದನ್ನ ಈಗ ಅಂಟಿಸ್ಕೊಂಡು ಎರಡು ಮೂರು ಮಾಡ್ಕೊಂಡು ಬಿಡೋಣ. ಹಂಗ್ ಮಾಡೋಣ ತಗೊಳ್ಳಿ. ಎಣ್ಣೆನು ಫುಲ್ ಕಾದಿದ್ಯಾ? ಇಲ್ಲಿ ನೋಡ್ರಿ ರೆಡಿ ಅದು ಎಲ್ಲ. ಇದ್ರೊಳಗೆ ಬಿಡೋಣ. ಅದೇನಂದ್ರೆ ಈಗ ನೀವು ಖಾರದ ಕೋಡ್ಬಳೆ ಮಾಡ್ತೀರಲ್ಲ, ಅದು ಅಂದ್ರೆ ಸ್ವಲ್ಪ ಒಂದೇ ರೌಂಡ್ ಮಾಡ್ಕೊಂಡಿರ್ತೀವಿ. ಇದು 3 ರೌಂಡ್ ಮಾಡಿದ್ರೆ ಒಂಥರ ಜಿಲೇಬಿ ತರ ಚೆನ್ನಾಗಿ ಕಾಣಿಸುತ್ತೆ. ತಿನ್ನೋ ಐಟಮ್ ಚಂದ ಇರ್ಬೇಕು. ಕರೆಕ್ಟ್. ನಿಮ್ಮ ಧಾರಾವಾಹಿಯಲ್ಲಿ ಯಾರನ್ನಾದ್ರೂ ಇಮಿಟೇಟ್ ಮಾಡ್ತೀರಾ ನೀವು? ಇಮಿಟೇಟ್ ಯಾರನ್ನು ಮಾಡಿಲ್ಲ. ಇವಾಗ ಟ್ರೈ ಮಾಡ್ಬೋದಾ? ನಮ್ಮಲ್ಲಿ ಈಗ ನಮ್ಮ ಹಿರಿಕರೊಬ್ಬರು ಇದಾರೆ ನಮ್ಮ ಧಾರಾವಾಹಿಲಿ. ಅವರು ಅವ್ರಿಗೆ ಮದುವೆ ಮಾಡ್ಬೇಕಂತೇಳಿ ನಾವು 500 ಎಪಿಸೋಡ್ ಇಂದ ಕಷ್ಟಪಡ್ತಾ ಇದೀವಿ. ಹುಡುಗಿ ಫಿಕ್ಸ್ ಆಗ್ತಾಳೆ, ಮದುವೆ ಇನ್ನೇನು ಮದುವೆ ಮಾಡ್ ತಾಳಿ ಕಟ್ಟಬೇಕು ಅನ್ನೋದ್ರೊಳಗೆ ಹಾಳಾಗುತ್ತೆ. ಹೌದು, ಹಣೆ ಬರಣಂಗ ಅದರಿ ಪಾಪ. ಏನು ಮಾಡಕ ಅವ್ರದ್ದು ಮಾಡ್ತೀರಾ? ಅವರು ಏನ್ಕವಾ ಯಾವ್ದಾದ್ರು ಹುಡುಗಿ ಸಿಕ್ತೇ ಅಂತಾರೆ. ಮುಂದೆ ಇನ್ನೊಂದು ಅವ್ರಿಗೇನಾದ್ರು DP ಅವರ DP ಎಲ್ಲ ಕಣೋ ನಾನ್ ವೆಜಿಟೇಬಲ್ ಫ್ರೂಟ್ಸ್ ಅಂತಾರೆ. ಏನ್ ಹೇಳ್ತಾರೋ ಅವ್ರಿಗೆ ಗೊತ್ತು. ಅವ್ರ ಕರುತ್ತಲ್ಲಿ ಒಂದು ಪೆನ್ ಡ್ರೈವ್ ಇದೆ, ಅದ್ರಲ್ಲಿ ಒಂದು ಗುಟ್ಟಿದೆ, ಅದು ಯಾರಿಗೂ ಗೊತ್ತಿಲ್ಲ. ನಾವು ವಟಾರದಲ್ಲೇ ಇದೀವಿ. ಅವ್ರಿಗೆ ಗೊತ್ತಿದೆಲ್ಲ ಗೊತ್ತಿಲ್ಲ, ನಮಗಂತೂ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಪಾಪ ಏನ್ ಮಾಡಕ್ಕಾಗುತ್ತೆ, ವಯಸ್ಸಾಗಿದೆ. ಅವ್ರಿಗೆ ಮದ್ವೆ ಮಾಡ್ಬೇಕಂತ ಹೇಳಿ ನಾವು ತುಂಬಾ ಕಷ್ಟಪಡ್ಲಿಕ್ಕೆ ಆಗ್ತಾನೆ ಇಲ್ಲ. ಅದು ಅವರು ಮದುವೆ ಮಾಡ್ಸೋದಕ್ಕೆ ಕಷ್ಟ ಪಡ್ತಾ ಇದಾರಂತೆ, ನಾವಿಲ್ಲಿ ಕರಿಯೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾ ಇದೀವಿ. ಎನಿವೆ, ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ಬನ್ನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನೀವ್ ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಕೋಡ್ಬಳೆ ರೆಡಿ ಆಯ್ತಾ ಮೇಡಮ್ ಅವ್ರೆ? ಕೋಡ್ಬಳೆ ರೆಡಿ ಆತ್ರಿ. ಸೂಪರ್ ರೀ. ನಾವೀಗ ಇದನ್ನ ಬಂದ್ ಮಾಡೋಣ. ಮಾಡ್ರಿ. ಬಂದು ಮಾಡಿ ಈಗ ಕೋಡ್ಬಳಿ ರೆಡಿ ಆಗಿದೆ. ತಡ್ರಿ ಈಗ ಇದೇನ್ ಗೊತ್ತ್ರಿ, ನಿಮ್ಗೆ ಆಗ್ಲೇ ಹೇಳದ್ನಲ್ಲ, ಇಲ್ಲೊಂದು ತೂತ ಇದೆಯಲ್ಲ, ಇಲ್ಲೊಂದು ತೂತ ಇದೆ, ಇಲ್ಲೊಂದು ತೂತ ಇದೆ. ಕೆಲವೊಂದು ತೂತ ಆಗಿಲ್ಲ, ತೊಂದ್ರೆ ಇಲ್ಲ. ಈ ತೂತದ ಇದಿದೆ ಅಲ್ರಿ, ಇದನ್ನೇ ಚಿಕ್ಕ ಚಿಕ್ಕ ಮಣ್ಣಿಂದ ಮಾಡಿರೋ ಮೂರ್ತಿಗಳು ಅಂತ ಹೇಳಿದ್ರಲ್ಲ, ಅವಕ್ಕೆ ಹಾಕ್ತಾರೆ. ಈಗ ಅವಕ್ಕೆ ಹಾಕಿ ಒಂದು 5 ಹಾಕಿರ್ತಾರೆ. ಅದನ್ನ ನಾವು ತುಂಬಾ ಹಸುವಾಗಿದೆ, ಪಾಡಿರಿ ಹೇಳ್ತೀನಿ. ಅದು ಬಿಸಿ ಬಿಸಿ ಆಗಿದೆಲ್ಲ, ಚೆನ್ನಾಗಿ ಅನ್ಸ್ತದೆ. ಸಿಹಿ ಕೋಡ್ಬಳೆ ಹೇಗ್ ಮಾಡೋದು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದೇ ಬಿಡಿ. ಸಿಹಿ ಕೋಡ್ಬಳೆ ಮಾಡುವ ವಿಧಾನ: ಒಂದು ಮಿಕ್ಸಿಂಗ್ ಬೌಲಿಗೆ ಗೋಧಿ ಹಿಟ್ಟು, ಪುಡಿ ಮಾಡಿರುವಂತಹ ಸಕ್ಕರೆ, ಏಲಕ್ಕಿ ಪುಡಿ ಹಾಗೂ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ನಂತರ ಈ ಹಿಟ್ಟನ್ನು ಕೋಡುಬಳೆ ಆಕಾರಕ್ಕೆ ಮಾಡಿ ಕಾದ ಎಣ್ಣೆಯಲ್ಲಿ ಕರೆದರೆ ಸಿಹಿ ಕೋಡುಬಳೆ ಸವಿಯಲು ಸಿದ್ಧ. ಆಹಾ, ಟೇಸ್ಟ್ ನೋಡ್ತಾ ಇದೀನಿ. ನೀವು ಹೆಂಗೋ ಒಂದ್ ಕೈಲಿ ಇಟ್ಕೊಂಡಿದ್ದೀರಲ್ಲ, ತಿನ್ಬಿಡಿ. ಚೊಕ್ಕಟ್ ಗರಿ ಗರಿ ಆಗಿದೆ. ನಿಮ್ಗೊಂದು ಮಾತು ಹೇಳಿದ್ದೆ ನಾನು, ಸಕ್ಕರೆ ಕಡಿಮೆ ಇರ್ಬೇಕಂತೆ. ಸ್ವಲ್ಪ ಸಕ್ಕರೆ ಕಡಿಮೆ ಇದ್ರೆ ಚೆನ್ನಾಗಿರ್ತದೆ. ಹೌದ್ರಿ. ಅತಿ ಜಾಸ್ತಿ ಹಾಕ್ಬಿಟ್ರೆ ತಿನ್ನೋದಕ್ಕೆ ಬಾಯಿ ಕಟ್ಕೊಂಡ್ಬಿಡುತ್ತೆ. ಕೆಲವೊಬ್ರು ಸಿಹಿ ಜಾಸ್ತಿ ತಿಂತಾರೆ, ಅವ್ರು ಸಿಹಿ ಕಡಿಮೆ ತಿಂತಾರೆ. ನಾರ್ಮಲ್ ಆಗಿದ್ರೆ ಅದು ತಿನ್ಬೋದು. ಸಕ್ಕದಾದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮಾಡ್ರಿ, ಸಕ್ಕದಾಗಿರುತ್ತೆ. ಇವ್ರ ಕಡೆಯವ್ರಿಗೆಲ್ಲ ಏನ್ ಹೇಳಬೇಕಾಗಿಲ್ಲ, ಮಾಡೇ ಮಾಡ್ತಾರೆ. ನಮ್ ಕಡೆಯವರು, ಬೆಂಗಳೂರು ಕಡೆಯವರು ಎಲ್ಲ ಖಂಡಿತ ಟ್ರೈ ಮಾಡಿ. ಸೂಪರ್ ಆಗಿದೆ. ಮೈಲಾರಪ್ಪನವ್ರೆ, ನಿಮ್ಮನ್ನ ಈ ಶೋ ಕರೆಸಿ ನಂಗಂತೂ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಹೊಸ ಪರಿಚಯ ಆಯ್ತು, ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ಕಿದ್ರು ಅಂತ ಅನ್ಕೊಳ್ತೀನಿ. ಪಂಚರಂಗಿಯಿಂದ ಇವತ್ತು ದಾನಪ್ಪ ಅನ್ನೋ ಹೆಸರು ಹೋಗಿ ಮೈಲಾರಪ್ಪ ಆಗಿದೆ. ಅದೆಲ್ಲಾ ಕೊಡುಗೆ ಕೂಡ ಪಂಚರಂಗಿ ಮತ್ತು ಪಂಚರಂಗಿ ಪಂ ಧಾರಾವಾಹಿ ಎಲ್ಲಾ ವೀಕ್ಷಕರ ಕಾರಣ. ಮುಂದೆ ಅದ್ರ ಜೊತೆಗೆ ನಾವು ನಮ್ಮ ಒಂದು ರಿಯಾಲಿಟಿ ಶೋದಲ್ಲಿ ಸೂಪರ್ ಜೋಡಿ ಗೆದ್ವಿ. ಮುಂದೆ ನಮ್ಮ ಎಲ್ಲಾ ವೀಕ್ಷಕರ ಆಶೀರ್ವಾದದಿಂದ ಅವಾರ್ಡ್ ಕೂಡ ಬಂತು, ಬೆಸ್ಟ್ ಕಾಮಿಡಿಯನ್ ಅಂತ. ಖುಷಿಯಾಗಿದೆ. ಇನ್ನೊಂದು ಏನಂದ್ರೆ ನಮ್ಮ ಪಂಚರಂಗಿ ಪಾಂಪಂ ಟೀಮ್ ಅಲ್ಲಿ ಇದೆಯಲ್ಲ, ಅಲ್ಲಿ ಬೆಂಗಳೂರು ಭಾಷೆ, ಮಂಗಳೂರು ಭಾಷೆ, ಹುಬ್ಬಳ್ಳಿ ಭಾಷೆ, ಮಂಡ್ಯ ಭಾಷೆ 4 ಭಾಷೆಗಳನ್ನ ಸೇರಿಸಿ ನಮ್ಮ ಡೈರೆಕ್ಟ್ರು ಒಂದು ತಂಡವನ್ನ ಕಟ್ಟಿದ್ದೀವಲ್ಲ, ಪ್ಯಾಕೇಜ್ ಇದೆಯಲ್ಲ, ನೋಡೋರಿಗೆ ತುಂಬಾ ಖುಷಿ ಕೊಡುವಂತ ವಿಚಾರ. ಮುಂದೆ ಅಲ್ಲೆಲ್ಲ ಪಾತ್ರಗಳು ಬೇರೆ ಬೇರೆನೇ ಇದೆ. ನಂದು ಮರುವು,
ಅವಳು ನನ್ನ ಹೆಂಡತಿ ಕ್ಯಾರೆಕ್ಟರ್ ಮಾಡೋ ಹುಡುಗಿ ಅವಳದು ಇನ್ಸ್ಟಾಲ್ಮೆಂಟು ಅಂದ್ರೆ ಅಂದ್ರೆ ಸೀರೆ ವ್ಯಾಪಾರದಲ್ಲಿ ಹೇಗಿರ್ಬೇಕು ಅನ್ನೋದು. ಅವ್ರ ಮೀನಾದ್ರು ಅವ್ರ ಹುಡುಗಿಯಿಂದ ಬೆನ್ನ ತಗೊಂಡು ಹೋಗ್ತಾರೆ. ಅವ್ರ ಹೆಂಡತಿ ಔಷಧಿ ಮಾರ್ತಾರೆ. MP ಅವ್ರಿಗಂತೂ ಮದುವೆ ಮಾಡ್ತಾ ಅಂತ ಓಡಾಡ್ತಿರ್ತೀವಿ. ಅವ್ರ ಮುಕುಂದ ಅಂತೂ ಆಸ್ತಿಗೋಸ್ಕರ ಅಣ್ಣನ ಜೊತೆ ಓಡಾಡ್ತಿರ್ತಾರೆ. APM ಅವ್ರ ಮನೆ ಇವ್ರ ಮನೆ ಫಿಟ್ಟಿಂಗ್ ಇಟ್ಕೋತಾರೆ. ಅವ್ರ ಡಾಕ್ಟರ್ ಅಂತೂ ಎಲ್ಲರ ಜೊತೆ ಆಡ್ಕೊಂಡಿರ್ತಾರೆ. ಒಟ್ಟಿನಲ್ಲಿ ಪಂಚರಂಗಿ ಪಾಂಪಾಮ್ ಇಂದ ಇವತ್ತು ದಾನಪ್ಪ ಅನ್ನೋದು ಮೈಲಾರಪ್ಪ ಆಗಿದೆಯಲ್ಲ, ಅದು ನನಗೆ ನಮ್ಮ ಸುವರ್ಣ ವಾಹಿನಿ ಮತ್ತು ನನ್ನ ಪಂಚರಂಗಿ ಪಾಂಪಾಮ್ ತಂಡ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅಂತ ಹೇಳ್ತಾರೆ. ಮುಂದೆ ನಾವು ಏನೇ ಆಗ್ಬೋದು ಅದು ಬೇರೆ, ಮತ್ತು ನಮ್ಗೊಂದು ಮೈಲಿಗಲ್ ಅಂತ ಸಿಗುತ್ತಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡೋದು ನಮ್ಮ ವಾಹಿನಿ ಮತ್ತು ನಮ್ಮ ನಿರ್ದೇಶಕರು, ನಮ್ಮ ಬರಹಗಾರಿಬ್ಬರು ಇದ್ದಾರೆ. ಅವ್ರ ಮಾತಿನ ಇದಿದೆಯಲ್ರಿ, ಭರತ್ ಕುಮಾರ್ ಮತ್ತು ದಕ್ಷಿಣ ಮೂರ್ತಿ ಅಂತಿದ್ದಾರೆ. ಅವರು ಕೈ ಬರಹ ಇದೆಯಲ್ಲ, ಸೂಪರ್. ಆ ಮಾತುಗಳೇ ನಮ್ಮ ಬಾಯಿಂದ ಬರೋದು ಹೊರತು ಇಂಪ್ರೋವೈಸೇಷನ್ ಡೈರೆಕ್ಟರ್ ಮಾಡ್ತಾರೆ, ಆದ್ರೆ ಸುಮಾರು ಮಾತುಗಳನ್ನ ದಿನಾ ಬರೆದು ಒಂದಿಷ್ಟು ಕೊಡ್ತಾರಲ್ಲ, ಆ ಮಾತುಗಳನ್ನ ನಾವು ಆಡಿಯನ್ಸ್ ಮುಂದೆ ಆಡ್ತೀವಿ. ಅವ್ರು ನೋಡಿ ನಗ್ತಾರೆ. ಅದಕ್ಕೂ ಅವರು ಕೂಡ ಕಾರಣ. ನಮ್ಮ ನಿರ್ಮಾಪಕರಂತೂ ಹಸನ್ಮುಖಿ ವ್ಯಕ್ತಿ. ಏನೇ ತೊಂದರೆ ಇರಲಿ ಮಾಡಿ ಮುಗಿಸ್ತಾರೆ ಅಷ್ಟೇ. ಕ್ಯಾಮ್ರಾಮನ್ ಆಗ್ಲಿ, ನಮ್ಮ ಟೆಕ್ನಿಷಿಯನ್ಸ್ ಆಗ್ಲಿ, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ 500 ಎಪಿಸೋಡ್ ದಾಟಿದೀವಿ. ಹೀಗೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇದ್ದು ನಮ್ದು 1000 ಎಪಿಸೋಡ್ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ. ದಾನಪ್ಪ ಅವರೇ ಅಲಿಯಾಸ್ ಮೈಲಾರಪ್ಪನವರೇ, ನಮ್ಮ ಈಸ್ಟರ್ನ್ ಮಸಾಲಾ ಕಡೆಯಿಂದ ನಿಮ್ಗಿದೊಂದು ಗಿಫ್ಟ್. ಥ್ಯಾಂಕ್ ಯು. ಮತ್ತಷ್ಟು ಹರಟೆ ಮತ್ತಷ್ಟು ಮಸ್ತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ, ಆದ್ರೆ ಈ ವಿರಾಮದ ನಂತರ. ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಂಡು ಬನ್ನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬನ್ನಿ, ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಅಂಡ್ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ನಾನು ಮುಂಚೆ ನಿಮ್ಗೆ ಹೇಳಿದ್ದೆ, ಹಾಸ್ಯ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟು, ನಗು ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂತ. ಕೆಲವೊಮ್ಮೆ ನಮ್ಮ ಫೇವ್ರೆಟ್ ಕಾಮಿಡಿ ಸ್ಟಾರ್ಸ್ ಹೇಳೋ ಡೈಲಾಗ್ಗಳು ಏನು ಬರ್ಬೇಕಾಗಿಲ್ಲ, ಅವ್ರ ಮುಖ ನೆನಪಿಸ್ಕೊಂಡ್ರೇನೆ ನಮ್ಗೆ ನಗು ಬಂದ್ಬಿಡುತ್ತೆ. ಇವತ್ತು ನಮ್ ಜೊತೆ ಇದ್ದಾರೆ ಮಂಗಳೂರು ಮೀನನಾಥ. ಲೆಟ್ಸ್ ವೆಲ್ಕಮ್ ರಾಘವೇಂದ್ರ. ಸಖತ್ತಾಗಿದೆ ರೀ ನಿಮ್ ಸ್ಟೈಲು. ಯು ವೆಲ್ಕಮ್. ನಿಮ್ಮ ಕನ್ನಡಕ ನೋಡೋದ್ರ ಡಿಸೈನರ್ ಪೀಸ್ ಇದ್ದಂಗಿದೆ ಅದು. ಈಗ ಬರುವಾಗ ತಗೊಂಡು ಬಂದದ್ದು ಬೈಕಲ್ಲಿ. ಹೌದಾ? ನಿಮ್ಮ ಪಾತ್ರದಲ್ಲಿ ಇದು ಉಪಯೋಗಿಸಲ್ವಾ? ಪಾತ್ರದಲ್ಲಿ ಉಪಯೋಗಿಸ್ತೀನಿ, ನಾಳೆಯಿಂದ ಉಪಯೋಗಿಸ್ತೀನಿ ಶೂಟಿಂಗ್ ಅಲ್ಲಿ. ದಾರಿಯಲ್ಲಿ ಯಾವ್ದು ಅಟ್ರಾಕ್ಷನ್ ಸಿಗುತ್ತೆ ಅದನ್ನ ತಗೊಳ್ಳುದೆ. ಅಡಿಗೆ ಮಾಡ್ತೀರೇನ್ರಿ? ಅಡಿಗೆ ಮಾಡ್ಲಿಕ್ಕೆಲ್ಲ ಈಗ ಬಂದದ್ದು. ಈಗ ಬಂದದ್ದು ಸರಿ, ಇಲ್ಲಿಗೋಸ್ಕರ ಬಂದದ್ದ ಅಥವಾ ನಿಜವಾಗ್ಲೂ ಅಡಿಗೆ ಮಾಡಿ ರೂಢಿ ಉಂಟಾ? ವಿಷಯ ಅಂತ ಗೊತ್ತು ನಂದಿನಿ. ನನ್ನ ರೂಮಲ್ಲಿ ನಾನೇ ಅಡಿಗೆ ಮಾಡೋದು, ನಾನೇ ತಿನ್ನೋದು, ಬೇರೆ ಯಾರಿಲ್ಲ, ನಾನು ಒಬ್ಬನೇ ಇರೋದು. ಸೊ ನಾನೇ ಅಡಿಗೆ ಮಾಡೋದು. ನನಗೆ ಗೊತ್ತಿದ್ದ ಅಡಿಗೆನ ಖಂಡಿತ ಮಾಡ್ತೀನಿ. ಯಾವ್ದು ಗೊತ್ತಿರೋ ಅಡಿಗೆ ಇವತ್ತು ನಮ್ಗೆ? ಕಡ್ಲೆಗಸಿ ಅಂದ್ರೆ ಬೆಂಡೆಕಾಯಿ ಮತ್ತು ಕಡಲೆಕಾಳನ್ನ ಮಿಕ್ಸ್ ಮಾಡಿ ಟೇಸ್ಟ್ ಆದೊಂದು ಸಾರು ಮಾಡಿಕೊಡ್ತೀನಿ. ಅದಕ್ಕೆ ಪಾತ್ರೆ ಬೇಕೆರಡು. ಅಲ್ಲ, ಸಾಮಗ್ರಿಗಳು ಬೇರೆ ಏನೇನು ಬೇಕು ಅಂತ? ಕಡ್ಲೆಗಸಿ ಮಾಡೋದಕ್ಕೆ ಬೆಂಡೆಕಾಯಿ, ಕಡಲೆಕಾಳು, ಉಪ್ಪು, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಅರಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಎಣ್ಣೆ, ಸಾಸಿವೆ, ಅದು ಪೆಪ್ಪರ್, ಈಸ್ಟರ್ನ್ ಪೆಪ್ಪರ್ ಅಷ್ಟೇ. ಓಕೆ. ಈಗ ಫಸ್ಟ್ ಒಂದು ಬೋಲ್ ಕೊಡಿ. ಇದು ಕೊಡ್ಲಾ? ಆನ್ ಮಾಡಿ. ಬಿಸಿ ಆಗಬೇಕು. ಬಿಸಿ ಆದ್ಮೇಲೆ ಕಡಲೆಕಾಳು ಹಾಕ್ಬೇಕು. ಅಷ್ಟರಲ್ಲಿ ನಿಮ್ದು ಒಂದು ಡೈಲಾಗ್ ಬಿಡಬೇಕು. ಇಲ್ಲ, ಅದು ಬಿಸಿ ಆಗುವ ಮೊದಲು ಹಾಕಿದ್ರೆ ಒಟ್ಟಿಗೆ ಸೇರಿ ಬಿಸಿ ಆಗ್ತದೆ. ಹಾಕುವ ಎಲ್ಲ ನೀವೇ ಹೇಳ್ತೀರಾ, ಕನ್ಫ್ಯೂಸ್ ಮಾಡಬೇಡಿ. ನಮ್ಮ ವೀಕ್ಷಕರು ಬರ್ಕೋತಾ ಇರ್ತಾರೆ. ಬಿಸಿ ಆದ್ಮೇಲೆ ಕಡಲೆಕಾಳು ಹಾಕಬೇಕು. ಬಿಸಿ ಆಗುವ ಮೊದಲು ಕಡಲೆಕಾಳು ಹಾಕಿದ್ರು, ಒಟ್ಟಿಗೆ ಬಿಸಿ ಆದ್ಮೇಲೆ ಅದು ಫ್ರೈ ಆಗೋದು ಫ್ರೈ ಆಗೇ ಆಗುತ್ತೆ. ಅದಕ್ಕೆ ಸ್ವಲ್ಪ ಮಾತಾಡ್ಲಿಕ್ಕೆ ಫ್ರೀ ಆಗುತ್ತೆ. ಆಮೇಲೆ ಸ್ಪೂನ್ ಕೊಡಿ. ಇದಾ? ಸ್ವಲ್ಪ ಹೊತ್ತು ಕುದಿಲಿ, ಮಾತಾಡುವ. ಇವಾಗ ನಿಮ್ದು ಪಂಚರಂಗಿ ಪಾಂಪಾಮ್ದು ಯಾವ್ದಾರ ಒಂದು ಒಳ್ಳೆ ಡೈಲಾಗ್. ಪಂಚರಂಗಿ ಪಾಂಪಾಮ್ ಫೇವರೇಟ್ ಡೈಲಾಗ್. ನನ್ನ ಪಂಚರಂಗಿ ಪಾಂಪಾಮಲ್ಲಿ ಫೇವರೇಟ್ ಡೈಲಾಗ್ ಅಂದರೆ, ಯಾವುದೇ ಆಗಲಿ ಹುಡುಗಿ ಸಿಕ್ಕಲಿ, ಹುಡುಗಿ ಬಂದ ಕೂಡಲೇ ಕನ್ನಡಕ ಹಾಕೋದು ಒಂದು ಡೈಲಾಗ್. ಸ್ವಲ್ಪ ಈಗ ಕನ್ನಡಕ ತೆಗೆದು, ಈ ಮಂಗಳೂರು ಮೀನನಾಥ ಹಾಕಿದರೆ ಕನ್ನಡಕ, ಹುಡುಗಿಯರೆಲ್ಲರೂ ಇವನ ಮುಂದೆ ತಗತಕ. ಈ ಮೀನನಾಥನೇ ಹಾಗೆಯ, ಕನ್ನಡಕದೊಳಗಿನ ಕಾಣದ ಕಣ್ಣಿನ ಕಾಂತಿಯಿಂದ ಕೊಡುವ ಸಿಗ್ನಲ್ ಹುಡುಗಿಯರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ರಪಕ್ಕ ಮ್ಯಾಚ್ ಮಾಡಿಬಿಡ್ತಾರೆ. ಇದು ಒಂದು ಡೈಲಾಗು. ಇದು ರೆಗ್ಯುಲರ್ ಡೈಲಾಗು. ಮಂಗಳೂರು ಮೀನನಾಥ ಹಾಕಿದರೆ ಹುಡುಗಿಯರೆಲ್ಲರೂ ಇವನ ಮುಂದೆ ತಗತಕ ಅಷ್ಟೇ.
ಇವಾಗ ಮುಂದಿನ ನೀವು ಸೇರ್ಕೊಂಡು ಇಲ್ಲ, ಅದು ಸರ್ ಹೇಳಿಕೊಟ್ಟಿದೆ. ಅದೊಂದು ನಂದು ಫೇವರೆಟ್ ಡೈಲಾಗ್. ನಾನು ಹೊರಗಡೆ ಸ್ಟೇಜ್ ಪ್ರೋಗ್ರಾಮಿಗೆ ಹೋದ್ರೆ ಅದೇ ಡೈಲಾಗ್ ಅನ್ನು ಹೇಳ್ತೇನೆ. ಈಗ ಎಲ್ಲ ಈಗಲೂ ನೀವು ನಾಟಕಗಳು ಕಂಟಿನ್ಯೂ ಮಾಡ್ತಾ ಇದ್ದೀರಲ್ಲ? ಖಂಡಿತ, ಅದು ನಮ್ದು ವೃತ್ತಿ, ಬೆಳೆದು ಬಂದ ದಾರಿ. ಸೊ ಅಲ್ಲಿ ಊರಿಗೆಲ್ಲ ಹೋದಾಗ ನಿಮ್ಮ ಈ ಪಾತ್ರದ ಬಗ್ಗೆ ಏನ್ ಹೇಳ್ತಾರೆ ಜನ? ನನ್ನ ಮಂಗಳೂರು ಮೀನತನ ಪಾತ್ರದ ಬಗ್ಗೆ ತುಂಬಾ ಜನ ಗುರುತಿಸ್ತಾರೆ. ಮೊದಲೊಂದು ಟೈಮಲ್ಲಿ ಇರುವಾಗ ನಾಟಕ ಕಂಪ್ನಿಯಲ್ಲಿ ಹಚ್ಕೊಂಡಿದ್ರು ಜನ, ತುಂಬಾ ಫ್ಯಾನ್ಸ್ಗಳಿದ್ರು. ಆದ್ರೆ ಈಗ ಮಂಗಳೂರು ಮೀನತನ ಪಾತ್ರ ಆದ್ಮೇಲೆ ತುಂಬಾ ಒಂದು ಬೇರೆ ಲೆವೆಲ್ ಅಲ್ಲೇ ಹಚ್ಕೊಂಡಿದ್ದಾರೆ. ಎಲ್ಲ ಕಡೆ ಅಂದ್ರೆ ಗೆಸ್ಟ್ ಆಗಿ ಕರೆಸ್ತಾರೆ. ಯಾವ್ದಾದ್ರು ಕಾರ್ಯಕ್ರಮ ಇದ್ರೆ ನನ್ನ ಕೂಡ ಕೆಲವು ಪ್ರೋಗ್ರಾಮ್ ಮಾಡ್ತಾರೆ. ಯಾವ್ದಾದ್ರು ಒಂದು ಸಂಘದ ದಶಮಾನೋತ್ಸವ ಇದ್ರೆ ಅದರ 15ನೇ ವಾರ್ಷಿಕೋತ್ಸವ, ಹಂಗೆ ಇಲ್ಲಿ ಶೂಟಿಂಗ್ ಅಲ್ಲಿ ಫ್ರೀ ಇರುವಾಗ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ, ಮಾತಾಡ್ಸ್ಕೊಂಡು. ಸೊ ಶೂಟಿಂಗ್ ವಾತಾವರಣದ ಬಗ್ಗೆ ಹೇಳಿ, ಹೇಗಿರುತ್ತೆ ಅಲ್ಲಿ ಕೆಲಸ? ದಿನನಿತ್ಯ ಒಂದೊಂದು ಕತೆ ಹೊಸದಾಗಂತೂ ಇರುತ್ತೆ, ಬಟ್ ನಿಮ್ಮ ತಂಡದ ಬಗ್ಗೆ ಹೇಳಿ. ನಮ್ಮ ತಂಡದಲ್ಲಿ ಅಂದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಎಷ್ಟೋ ಟೆನ್ಷನ್ ಇದ್ರು, ಆದ್ರೆ ನಮ್ಮ ಕತೆ ಬರೆಯುವ ಕತೆಗಾರರು, ಅದನ್ನು ನಿರ್ದೇಶನ ಮಾಡುವ ನಮ್ಮ ನಿರ್ದೇಶಕರು, ನಮ್ಮ ಟೀಮ್ ವರ್ಕ್, ಅವ್ರೆಲ್ಲರ ಜೊತೆ ನಗನಗತ ಆಕ್ಟ್ ಮಾಡುವಾಗ ಯಾವ ಚಿಂತೆಗಳಿದ್ರು ದೂರ ಆಗಿ ಬಿಡುತ್ತೆ. ವಾಪಸ್ ಅದನ್ನು ಬಿಟ್ಟು ಆಕ್ಟಿಂಗ್ ಬಿಟ್ಟು ಹೊರಗಡೆ ಬಂದ್ಮೇಲೆ ವಾಪಸ್ ಟೆನ್ಷನ್ ಶುರು ಆಗುತ್ತೆ. ಅಲ್ಲ, ನಾವು ಬೆಳೆದು ಬಂದ ದಾರಿ ನಾಟಕ ಕಂಪನಿದ ಆ ಕಷ್ಟ ಈ ಕಷ್ಟ ಅಂದ್ರೆ ನನ್ನ ಜೀವನದಲ್ಲಿ ಈಗ ತುಂಬಾ ಬೇಜಾರು. ಅಂದ್ರೆ ಈಗ ಇತ್ತೀಚೆಗೆ ಒಂದು 4 ತಿಂಗಳಾಯ್ತು ನಮ್ಮ ಅಪ್ಪ ಎಕ್ಸ್ಪೈರ್ ಆದ್ರು. ಅದಾದ್ಮೇಲೆ ತುಂಬಾ ಬೇಜಾರು ನನಗೆ. ಯಾವಾಗಲೂ ಅದೇ ಫೀಲಿಂಗ್ಸ್ ಅಲ್ಲಿ. ಯಾರಾದ್ರೂ ಹುಟ್ಟಿದ ಮನುಷ್ಯ ಇವತ್ತಲ್ಲ ನಾಳೆ ಯಾರಾದ್ರೂ ಹೋಗ್ಲೇಬೇಕು. ಆದ್ರೆ ಅದೊಂದೇ ಚಿಂತೆ. ಅದು ಆಕ್ಟಿಂಗ್ ಅಲ್ಲಿ ಇರುವಾಗ ಎಲ್ಲ ಮರ್ತು ಹೋಗುತ್ತೆ. ನಮ್ಮ ಟೀಮ್ ಅಲ್ಲಿ ಇದ್ರೆ ಹಂಗಿದೆ. ಆ ಡೈಲಾಗ್ ಸಿಕ್ಕುವಾಗಲೇ ಅದರಲ್ಲಿ ಎಂಜಾಯ್ ಮಾಡ್ಕೊಂಡು ಬನ್ನಿಯಾಗಿ ಎಲ್ಲರ ಜೊತೆ ಆಕ್ಟ್ ಮಾಡ್ಕೊಂಡು ಖುಷಿ ಆಗುತ್ತೆ. ಅಂಡ್ ಜೀವನದಲ್ಲಿರೋ ದುಃಖಗಳನ್ನ ಬೇಗ ಮರೆಯೋದಕ್ಕೆ ಸಾಧ್ಯ ಆಗೋದು ಪ್ರಾಬಬ್ಲಿ ಇದೊಂದೇ ಫೀಲ್ಡ್ ಅಲ್ಲಿ ಅಂತ ಅನ್ಸುತ್ತೆ. ಏಕೆಂದ್ರೆ ಬಣ್ಣ ಹಚ್ತಿದಂಗೆ ನಾವಾಗಿರಲ್ಲ. ಸೊ ಬಹಳ ಬೇಗ ನಮ್ಮ ದುಃಖವನ್ನ ಕಮ್ಮಿ ಮಾಡ್ಕೊಳ್ಳೋ ಒಂದು ಅವಕಾಶ. ಮುಂದಿನ ಹಂತ ಏನು? ಈಗ ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡು. ಇದು ಮುಂಚೆನೆ ಹೇಳಿದ್ರೆ ನಾನು ಮಾಡ್ತಿರ್ಲಿಲ್ವಾ? ಕೊಡಿ. ನಿಮ್ಮ ಕರುಣಾಜನಕ ಕತೆ ಕೇಳಿ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಬೆಂಡೆಕಾಯಿ ಯಾಕೆ ಹುರ್ಕೋಬೇಕು ಹೇಳಿ? ಅದರಲ್ಲಿರುವ ಅಂಟು ಹೋಗ್ಬೇಕು, ಅದಕ್ಕೆ. ಕರೆಕ್ಟ್. ಈಗ ಅದಾದ್ಮೇಲೆ ಇದೆರಡನ್ನು ಮಿಕ್ಸ್ ಮಾಡಿ, ಆಮೇಲೆ ಮಸಾಲಾ ಪೌಡರ್ ಹಾಕಿ, ಆಮೇಲೆ ಏನ್ ಮಾಡ್ಬೇಕು ಅಂತ ನಾ ಹೇಳ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ವೆಲ್ಕಮ್ ಬ್ಯಾಕ್ ಟು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಸೊ ಇಲ್ಲಿ ಬೆಂಡೆಕಾಯಿ ಫ್ರೈ ಆಗಿದೆ. ಇದು ಉಪೇಂದ್ರ ಅವರ ಫೇವ್ರೆಟ್. ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವ್ದಾದ್ರು? ರಕ್ತ ಕಣ್ಣಿದ್ದು. ಹಾಯ್ ಮೊಂಡೆ ಎಲ್ಲಿದೆ ಕೊಂಡಿ? ಕೊಂಡಿ ಎಂಬುವುದೇನು ಕನಕನ ಕಿಂಡಿಯಲ್ಲ, ದೇವರ ಮುಂದಿಟ್ಟ ಹುಂಡಿಯಲ್ಲ, ಬಕಾಸುರ ಬೇಡಿದ ಭಕ್ಷ್ಯ ಭೋಜಗಳ ಬಂಡಿಯಲ್ಲ ಕಾಂತ. ಈ ನಿನ್ನ ಕೊಂಡಿ ಎಂಬ ಕಿಂಡಿಯನ್ನು ತೆರೆಯಲು ಕನಕನ ಭಜನೆ ಬೇಕಿಲ್ಲ, ಯುವಕನ ಯೌವನವೇನಲ್ಲ, ಸುಗುಣನ ಸಂಘವು ಸಾಲಲ್ಲ. ಈ ಗಂಡಸಿನ ಗಂಡಸ್ತನವೆಂಬ 7 ಅಂತಸ್ತಿನ ಶಾಖ ಸೋಕಿದರೆ. ಆಮೇಲೆ ಹಾಡು ಸ್ಟಾರ್ಟ್ ಆಗ್ತದೆ ನಾಟಕದಲ್ಲಿ. ಫಿಲ್ಮಲ್ಲಿ ಕೂಡ ಹಂಗೆ ಹಾಡು ಹೇಳ್ಬಿಡ್ತೀರಾ? ಹಾಡು ಬರಲ್ಲ. ಒಂಚೂರು ನಾಟಕದ ಹಾಡು ಯಾವ್ದಾರು ಆ ಜೋರ್ ವಾಯ್ಸ್. ನಾಟಕದಿಲ್ಲ, ನಾವು ನಾಟಕದಲ್ಲಿ ಯಾವ್ದು ಹಾಡುದು? ಫಿಲ್ಮ್ ಇದೆ ಹಾಡು ಹಾಡುದಲ್ಲ. ಸರಿ, ಫಿಲ್ಮ್ ಇದೆ ಹಾಡಿ ಯಾವ್ದಾರು. ಮೊನ್ನೆ 500 ನಮ್ದು ಫಂಕ್ಷನ್ ಇತ್ತು ಪಂಚರಂಗಿಯಲ್ಲಿ. ಅವಾಗ ಹಾಡಿದ್ದು ಗುಂಡು ಹಾಕಿದ್ದು, ತುಂಡು ತಿಂದಿದ್ದು, ಹಾಡಿದ್ದು. ಯಾವ ಗುಂಡು ಹಾಕಿ ಏನ್ ಹಾಡಿದ್ರು? ದೇವದಾಸ್ ಫಿಲ್ಮ್ ಇದು. ಹಾಡಿ. ದೇವದಾಸ್ ಫಿಲ್ಮ್ ಇದು ಹಾಡು. ಅಯ್ಯೋ ಹಾಡಿ. ಸಾರಾಯಿಸಿ ಶೆಯಲ್ಲಿ ನನ್ನ ದೇವಿ ಕಾಣುವಳು, ಸುಮಬಾಣವೇ ಅವಳಾಗುತ್ತಾ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ವಿಷವಾಗುತ್ತಾ ನನ್ನ ಜೀವ ಹೀರಿದಳು. ವಾಯ್ಸ್ ಹೋಗಿದೆ, ಬಿಂದಿತ್ತು ಸಾಕು. ಹೋಗಿ ಈ ರೇಂಜ್ ಹಾಡ್ತೀರಾ? ಆಕ್ಚುಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹಾಡ್ತೀರಾ. ಇಲ್ಲ, ಅಲ್ಲಿ ಟ್ರ್ಯಾಕ್ ಹಾಕೊಂಡು ಹಾಡ್ತೇವೆ ನಾವು. ಅಲ್ಲಪ್ಪ, ಇವಾಗ ಹಾಡಿದ್ರಲ್ಲ, ಚೆನ್ನಾಗಿತ್ತು, ಒಪ್ಕೊಳ್ಳಿ. ಚೆನ್ನಾಗಿ ಹಾಡ್ತೀರಾ ತಾನೆ? ಖಂಡಿತ ಪಕ್ಕ. ಸೊ ಬೆಳೆ ಬೆಂದಿದೆ ಅಲ್ವಾ? ಇದು ಸಾರಿ ಕಾಳು ಬೆಂದಿದೆ, ಬೆಂಡೆಕಾಯಿ ಫ್ರೈ ಆಗಿದೆ. ನೆಕ್ಸ್ಟ್ ನೀವೇ ಮಾಡ್ಕೋಬೇಕು. ಏನು? ಓಕೆ, ಈಗ ನೆಕ್ಸ್ಟ್ ಆ ಬೌಲ್ ಕೊಡಿ ಅಂತ. ಇದಾ ಅದು
ಓಕೆ ಓಕೆ ಈಗ ಹಾ ಮಿಕ್ಸ್ ಮಾಡ್ಬೇಕು. ಈಗ ಬೆಂದಿಲ್ವಾ ನೀರು? ಹಾ? ಈಗ ಬಿದ್ದಿಲ್ಲ ಸ್ವಲ್ಪ ನೀರು ಬಿದ್ರೆ ತೊಂದರೆ ಇಲ್ಲಣ್ಣ, ಅಡ್ಜಸ್ಟ್ ಮಾಡ್ಬೋದು. ಒಲೆ ಆನ್ ಮಾಡ್ಲಾ ಇದು? ಹ್ಮ್ ಈ ಒಲೆ ಆನ್ ಮಾಡ್ಲಾ ಅಥವಾ ಇದನ್ನ ಅದಕ್ಕೆ ಇಟ್ಕೋ? ಇಲ್ಲೇ ಇಟ್ಬಿಡು. ಅಲ್ಲಿ ಇಟ್ಕೊಡೋಣ. ಓಕೆ. ನಮ್ಮ ಊರಲ್ಲಿ ಹಾ ನೀವ್ ಅದ್ ತಗೊಂಡ್ರೆ ವಾಸಿನ ಅಂತ. ಯಾವ್ದನ್ನ? ಇದು ಬೇಡನ? ಅಲ್ಲ ನಿಮ್ ಪಾಪ ಅದು ಬಾರಿ ಕಷ್ಟ ಪಡ್ತಾ ಇದ್ರು ಅದು ಇಟ್ಕೊಂಡು. ನೋಡಿದ್ರಾ? ನಿನಗೆ ಒಳ್ಳೆ ಮಂಡೆ ಉಂಟು ಮಾರೈತಿ. ಈಗ್ಲಾರು ಒಪ್ಕೊಂಡ್ರಲ್ಲ. ಒಳ್ಳೆ ತಲೆ ಉಂಟು. ಅದೇ ನೋಡುದು ನಾನು, ಅದರಲ್ಲಿ ಗ್ರಿಪ್ಪೇ ಸಿಗುದಿಲ್ಲ. ಹೌದು. ನಿನ್ನೆ ಆಹಾ ಕಡಲೆಕಾಳು ಮತ್ತು ಬೆಂಡೆಕಾಯಿ ಆಗಿದೆ, ಬೆಂದಿದೆ. ಓಕೆ. ಇನ್ನು ಹ್ಮ್. ಇದಕ್ಕೆ ಸಾಮಗ್ರಿಗಳನ್ನು ಮಿಕ್ಸ್ ಮಾಡೋದು ನಮ್ಮ ಕೆಲಸ. ಓಕೆ ಓಕೆ. ಸ್ಪೂನ್ ಕೊಡೋಣ. ತೊಳಿ. ಇದು ಏನದು? ಈಸ್ಟರ್ನ್ ಗರಂ ಮಸಾಲ. ಓಕೆ. ಇದು 1.5 ಚಮಚ. ಇದು ಅರಿಶಿನ. ಪೆಪ್ಪರ್. ಓಕೆ. ಮಾತ್ರ ಕೈಯಲ್ಲೇ ಹಾಕದೇನಾ? ಅಭ್ಯಾಸ. ಇದು ಸ್ವಲ್ಪ ಚಿಕ್ಕ ಸಾರ್ ತರ ಇರುತ್ತೆ ಅಂದ್ರೆ ನೀರ್ ಹಾಕಲ್ವಾ? ಸ್ವಲ್ಪ ನೀರ್ ಹಾಕ್ಬೇಕು ಅದು ಮಿಕ್ಸ್ ಆದ್ಮೇಲೆ. ಒಟ್ಟರೆ ಮಿಕ್ಸ್ ಮಾಡಿ ಕಲಿಸ್ಬೇಕಾ? ತಗೋಪ್ಪ ದೇವ್ರೇ ಭಗವಂತ. ಉಪ್ಪಿನ ಸ್ವಲ್ಪ ಹಾಕ್ಬೋದು ಅನ್ಸುತ್ತೆ. ಉಪ್ಪು ಹಾಕುವುದು. ಅದಕ್ಕೆ ಮೊದಲು ಇನ್ನು ಸ್ವಲ್ಪ ನೀರು ಹಾಕ್ಬೇಕು. ಕಡಲೆ ಬೆಂಡೆಕಾಯಿ ರೆಡಿ. ಕಡಲೆ ಬೆಂಡೆಕಾಯಿ ರೆಡಿ. ಇನ್ನು ಟೇಸ್ಟ್ ನೋಡಿ ನೀ ನನಗೆ ಹೇಳ್ಬೇಕು, ಟೇಸ್ಟ್ ರಿಪೋರ್ಟ್. ಕರಿಬೇವು. ಕರಿಬೇವು ಹಾಕಿದ್ರು ನಡೀತದ, ಹಾಕದಿದ್ರು ನಡೀತದ. ಆಯ್ತು, ನಿನಗೆ ಸಮಾಧಾನಕ್ಕೆ ಯಾಕೆ ಬೇಜಾರಾಗೋದು? ಈಗ ಇದು ಸುಮ್ಮನೆ ಹೆಸರಿಗೆ ಅಷ್ಟೇ. ನಿಮ್ಮನ್ನ ಹೌದಾ? ನೆನ್ಪಿಟ್ಕೋತೀನ್ರಿ. ಯಾಕೆ ನೀನು ಖಂಡಿತ ಈ ಸಾರು ತಿಂದ್ರೆ, ನಾನು ಮಾಡಿದ ಐಟಮ್ ತಿಂದ್ರೆ ಖಂಡಿತ ಮರಿಲಿಕ್ಕಿಲ್ಲ. ಈಗ ಸರ್ವಿಂಗ್ ಬೌಲ್ ಕೊಡ್ತೀನಿ, ಹಾಕಿ ಕೊಟ್ಬಿಟ್ರೆ ನೀನು ಹೊರಡಬಹುದು. ತಗೊಳ್ಳಿ. ಹಾಕಿ ಕುಡುದಲ್ಲ, ನೀನು ಟೇಸ್ಟ್ ನೋಡಿ ನಾನು ಮನೆಗೆ ಹೋಗುವಾಗ ಇದನ್ನ ತಗೊಂಡು ಹೋಗ್ತೇನೆ. ಅಯ್ಯೋ ದಯವಿಟ್ಟು ತಗೊಂಡು ಇವತ್ತು ರಾತ್ರಿ ಊಟಕ್ಕೆ ನನಗೆ. ನೀವ್ ಯಾಕೆ ಹಿಂಗೆ ಮೇಂಟೈನ್ ಮಾಡಿದಿರಿ ಅಂತ ಈಗ ನಂಗೆ ಗೊತ್ತಾಯ್ತು. ಯಾವ್ದನ್ನು? ನಿಮ್ಮ ಬಾಡಿ. ಯಾಕೆ ಗೊತ್ತಾಯ್ತು? ಯಾಕಾ ನಂದಿನಿ, ಕಡಲೆ ಬೆಂಡೆಕಾಯಿ ರೆಡಿ. ಅಯ್ಯೋ ನೋಡಿ ನನಗೆ ಟೇಸ್ಟ್ ರಿಪೋರ್ಟ್. ನೀವಿದು ಗ್ರೇವಿ ತರ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರ್ ಜಾಸ್ತಿ ಆದ್ರೆ ಹಾಕಿದ್ರೆ ಗ್ರೇವಿ ಟೈಪ್ ಆಗ್ತದೆ. ಇದು ಜಸ್ಟ್ ಒಂದು ಪಲ್ಯದ ಟೈಪ್. ನಮ್ಗೆ ಹೇಗೆ ಬೇಕಾಗಿ ತಿನ್ಬಹುದು. ಅದು ನಮ್ಮ ಇಚ್ಛೆ. ಅದು ನಾನು ಗ್ರೇವಿ ಮಾಡ್ಲಿಕ್ಕೆ ಹೋದೆ, ಫ್ರೈ ಮಾಡು ಅಂತ ಹೇಳಿ ಮನ್ಸಾಯ್ತು, ಫ್ರೈ ಮಾಡಿದೆ. ಇಟ್ಸ್ ಓಕೆ. ಏನು ನೀವೇನ್ ಹೇಳ್ತೀರೋ ಹಾಗೆ ತಿನ್ಬೇಕು ಅಷ್ಟೇ. ಆಯ್ತು, ನಾವ್ ಹಿಂಗೆ ಮಾಡ್ಕೊಂಡು ತಿಂತೀವಿ ಬಿಡಿ. ಓಕೆ. ಇದಕ್ಕೆ ಏನ್ ಹೆಸರಂದ್ರೆ? ಕಡಲೆ ಬೆಂಡೆಕಾಯಿ. ಕಡಲೆ ಬೆಂಡೆ ಗಸಿ ಹೇಗ್ ಮಾಡಿದ್ರು ಅಂತ ಒಂದು ರೀಕ್ಯಾಪ್ ನೋಡ್ಕೊಂಡು ಬಂದ್ಬಿಡಿ. ಮೊದಲು ಒಂದು ಪಾತ್ರೆಗೆ ನೀರು ಹಾಕಿ ಕಡಲೆ ಕಾಳನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ನಂತರ ಬೇಯಿಸಿದ ಕಡಲೆ ಕಾಳನ್ನು ಹಾಕಿ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಇದಕ್ಕೆ ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಅರಿಶಿನ, ಪೆಪ್ಪರ್ ಪುಡಿ, ಉಪ್ಪು ಹಾಗೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹೊಂದಿಸಿದರೆ ಕಡಲೆ ಬೆಂಡೆಕಾಯಿ ಗಸಿ ಸವಿಯಲು ಸಿದ್ಧ. ನೋಡಿದ್ರಲ್ಲ, ಧೈರ್ಯವಾಗಿದ್ದೀರಾ? ಪಕ್ಕ. ನನಗೆ ಇರೋ ಧೈರ್ಯ ನಿಮ್ಗೆ ಯಾಕಿರ್ಬಾರ್ದು? ನಮ್ಮ ಮೇಲೆ ನಂಬಿಕೆ ಇಟ್ಟು ಬಿಂದಾಸ್ ಆಗ್ತೇನೆ, ಎದುರು ಬೇಡ. ಸೂಪರ್ ಸೂಪರ್. ಅದೇ ಹೇಳಿದಲ್ಲ, ಖಾರ ಚೆನ್ನಾಗಿದೆ. ಖಾರ ಜಾಸ್ತಿ ಆಗಿದೆಯಾ? ಖಾರ ಜಾಸ್ತಿ ಇದೆ ಅಂತಿಲ್ಲ, ಅದಕ್ಕೆ ನೀರು ಮಿಕ್ಸ್ ಮಾಡಿ ಹದ ಮಾಡಿದ್ರೆ ಆಯ್ತು. ಹೇಗೆ ಬೇಕಾದ್ರೆ ಮ್ಯಾನೇಜ್ ಮಾಡ್ಬೋದು. ಏನು ಬೇಡ, ಚೆನ್ನಾಗಿದೆ. ನೀವು ಹೊಗಳ್ತೀರಾ ಬೈತೀರಾ ಅಂತೇಳಿ ಒಂದು ಅರ್ಥ ಆಗೋದಿಲ್ಲ. ಇಲ್ಲಪ್ಪ, ಚೆನ್ನಾಗಿತ್ತು. ಆಯ್ತಾ? ಎಲ್ಲಕ್ಕಿಂತ ಇಷ್ಟ ಆಗಿದ್ದು ನಿಮ್ಮ ನೇರವಾದ ಮಾತು. ನಮ್ಮ ಈಸ್ಟರ್ನ್ ಮಸಾಲ ತಂಡದಿಂದ ಖಂಡಿತ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಕರೆಸಿ ನನಗೊಂದು ಅಡುಗೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೂ ಥ್ಯಾಂಕ್ಸ್. ವೆಲ್ಕಮ್. ನಿಮಗೂ ಥ್ಯಾಂಕ್ಸ್, ಅವರಿಗೂ ಥ್ಯಾಂಕ್ಸ್, ಎಲ್ಲರಿಗೂ ಥ್ಯಾಂಕ್ಸ್. ಸಾರಿ.
ಓಕೆ ಫ್ರೆಂಡ್, ಸಾಕು ಇವತ್ತಿನ ಮಸ್ತಿ ಮೋಜು. ರೆಸಿಪೀಸ್ ಎಲ್ಲ ಖಂಡಿತ ಟ್ರೈ ಮಾಡ್ತೀರಾ? ಧೈರ್ಯ ಇದೆ, ಟ್ರೈ ಮಾಡ್ರಿ, ಚೆನ್ನಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ ಕಲಾವಿದರೊಂದಿಗೆ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ನಂದಿನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್. ಗುಡ್ ಆಫ್ಟರ್ನೂನ್. ಹ್ಯಾವ್ ಎ ಗ್ರೇಟ್ ಡೇ.